ಆಧ್ಯಾತ್ಮಿಕ ಆರೋಗ್ಯ. ಈ ಎಲ್ಲಾ ಒಟ್ಟಾರ ಇವುಗಳನ್ನ ನಾವು ನೋಡೋದಾದ್ರೆ ಅದನ್ನ ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ. ಹಾಗಾದ್ರೆ ಸಾಮಾಜಿಕ ಆರೋಗ್ಯ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯ ಸಂಘಜೀವಿ. ಮಾನವನ ವಿಕಾಸದ ಹಂತಗಳನ್ನ ನೋಡಿದಾಗ ನಾವು ಮಾನವ ಅಂದ್ರೆ ಆದಿ ಮಾನವ ಆದ್ರೂ ಸಹ ಅವನು ಗುಂಪುಗಳಲ್ಲೇ ಇರ್ತಿದ್ದ, ಅವನು ಒಂಟಿಯಾಗಿ ಏನು ಇರ್ತಾ ಇರ್ಲಿಲ್ಲ. ಮತ್ತೆ ನಾವು ಪ್ರಾಣಿ ಜಗತ್ತನ್ನ ನೋಡಿದಾಗ ಈ ಒಂದು ವಿಕಾಸದ ಹಂತದಲ್ಲಿ ಪ್ರಾಣಿಗಳು ಗುಂಪು ಗುಂಪಾಗಿ ವಾಸಿಸಲು ಆರಂಭಿಸೋದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಆನೆಯ ಹಿಂಡಾಗ್ಬೋದು, ಹುಲಿಗಳಾಗ್ಬೋದು, ಸಿಂಹ ಆಗ್ಬೋದು, ಮಂಗಗಳು, ಮತ್ತೆ ಡಾಲ್ಫಿನ್ಗಳು ಸಹ ಅವೆಲ್ಲ ಗುಂಪು ಗುಂಪಾಗಿ ವಾಸ ಮಾಡ್ತಾ ಇದ್ವು. ಅಂದರೆ ಇಲ್ಲಿ ಗುಂಪು ಅಂತ ಅಂದಾಗ ಈ ಒಂದು ಯಾವುದೇ ಒಂದು ಜೀವಿಗೆ ಅಲ್ಲಿ ಒಂದು ನಿರ್ಭೀಯತೆ ಇರುತ್ತೆ, ಅಂದ್ರೆ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ. ಹಾಗಾಗಿ ವಿಕಾಸದ ಹಂತದಲ್ಲಿ ಮನುಷ್ಯನು ಸಹ ಸಂಘಜೀವಿಯಾಗಿ ಪರಿವರ್ತನೆ ಹೊಂದದ ಕಾರಣ ಅವನು ಕಾಡಿನಲ್ಲಿ ವಾಸ ಆಗಿದ್ದ. ಬಹಳಷ್ಟು ಅವನಿಗೆ ಅಪಾಯಕಾರಿ ಈ ಕಾಡು ಮೃಗಗಳಾಗಿರಬಹುದು, ಬೇರೆ ಬೇರೆ ತೊಂದರೆಗಳಿರ್ತಿತ್ತು. ಆಗ ಗುಂಪಲ್ಲಿ ಇದ್ದಾಗ ಏನಾಗ್ತಿತ್ತು ಅಂದ್ರೆ ಅವನು ನಿರ್ಭೀತನಾಗ್ತಿದ್ದ. ಅವನಿಗೆ ಏನೋ ಒಂದು ತೊಂದರೆ ಆದ್ರೆ ಅವನ ಜೊತೆ ಇರುವ ಅವನ ಸಂಗಡಿಗರು ಅವನ ಸಹಾಯಕ್ಕೆ ಬರ್ತಾ ಇದ್ರು. ಹಾಗಾಗಿ ಮನುಷ್ಯ ವಿಕಾಸದ ಹಂತದಲ್ಲಿ ಆದಿ ಮಾನವನಿಂದನೂ ಸಹ ನಾವು ನೋಡ್ತಾ ಇದ್ದೀವಿ ಅವನೊಬ್ಬ ಸಂಘಜೀವಿ. ಆದ್ರೆ ಹಿಂದೇನಾಗ್ತಾ ಇದೆ, ಇದು ನಾವಿರೋದು AI ಯುಗ ಅಂತಂತೀವಿ, ಅಥವಾ ತಂತ್ರಜ್ಞಾನದ ಯುಗ ಅಂತಾನೆ ಹೇಳ್ಬಹುದು. ಇಂದಿನ ಯುಗದಲ್ಲಿ ಮಾನವ ಈ ಸಾಮಾಜಿಕ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದಾನೆ. ಅದು ಈ ಒಂದು ಶತಮಾನದಲ್ಲಿ ನಾವು ನೋಡೋದಾದ್ರೆ ಯಾರ ಜೊತೆ ಯಾರು ಬೆರೆಯೋದೇ ಇಲ್ಲ. ಸಮಾಜದ ಒಳಗೊಳ್ಳುವಿಕೆ ಅಂತ ನಾವ್ ಏನಂತೀವಿ, ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಅದರಲ್ಲಿ ಭಾಗವಹಿಸದೇ ಇರೋದು, ಎಲ್ಲೋ ಒಂದು ಹಮ್ಮು ಬಿಮ್ಮು ಅಧಿಕಾರ ಅಂತ. ಅದು ಈ ಕುಟುಂಬದಲ್ಲೇ ಆಗ್ಲಿ, ಅವನು ಸಂಬಂಧಿಕರ ಜೊತೆ ಆಗ್ಲಿ, ಸ್ನೇಹಿತರ ಜೊತೆ ಆಗ್ಲಿ, ಮೊದಲು ನಾವು ನೋಡಿದ ಹಾಗೆ ತನ್ನನ್ನು ತಾನು ಒಳಗೊಳ್ಳುವಿಕೆ ಅಂತ ಏನಂತೀವಿ ಅದು ಎಲ್ಲೋ ಒಂದ್ ಕಡೆ ಕಮ್ಮಿ ಆಗ್ತಾ ಇದೆ. ಹಿಂದೆಲ್ಲ ಈ ಆಟೋ ಇಮ್ಯೂನ್, ಮೇಡಮ್ ಕೇಳ್ತಾ ಇದೆ ಅಲ್ವಾ? ಕೇಳಿಸ್ತಿದೆ ಮೇಡಮ್. ಅಲ್ಲ, ವಾಲ್ಯೂಮ್ ಒಂಚೂರು ಜೋರಾಗಿದ್ರೆ ಚೆನ್ನಾಗಿತ್ತು, ರೈಸ್ ಮಾಡಿದ್ರೆ. ಹೌದಾ, ನಾನು ಬೇರೆ ಸಿಸ್ಟಮ್ ಅಲ್ಲಿ ಬೇರೆದ್ದು ಯೂಸ್ ಮಾಡ್ತಾ ಇದ್ದೆ ಇವತ್ತು. ಪರವಾಗಿಲ್ಲ, ಬರುವ ಮೇಡಮ್ ಮಾಡಿ. ಮಾತಾಡಿ ಮೇಡಮ್, ಪರವಾಗಿಲ್ಲ. ಮೇಡಮ್ ಓಕೆ, ಎಸ್ ಮಾತಾಡಿ. ಇದು ಸ್ಕ್ರೀನ್ ಹೋಗ್ಬಿಟ್ಟಿದೆ, ಒಂದು ನಿಮಿಷ ಇದೆ. ಓಕೆ, ನಾನು ಒಂದು ಮನುಷ್ಯ ಸಂಘಜೀವಿ ಅಂತ ಹೇಳಿ ಈ ಹಿಂದಿನ ಕಾಲದಲ್ಲಿ ಈಗ ಸಾಮಾನ್ಯವಾಗಿ ನೋಡೋದಾದ್ರೆ ಆಟೋ ಇಮ್ಯೂನ್. ಮೇಡಮ್ ವಾಯ್ಸ್ ಇನ್ನು ಸ್ವಲ್ಪ ಜೋರಾಗಿ ಮಾತಾಡ್ಲಾ? ಕೇಳ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಒಳ್ಳೇದಿತ್ತು. ಆಯ್ತು, ಅದು ವಾಲ್ಯೂಮ್ ಎಲ್ಲೋ ಸ್ವಲ್ಪ ಕಮ್ಮಿ ಆಗಿದೆ ಅನ್ಸುತ್ತೆ. ಪರವಾಗಿಲ್ಲ, ಒಂದ್ ಸ್ವಲ್ಪ ಜೋರು ಮಾತಾಡಿ ಸಾಕು. ಓಕೆ, ಈ ಹಿಂದಿನ ಕಾಲದಲ್ಲಿ ಈ ಆಟೋ ಇಮ್ಯೂನ್, ಈಗ ಒಂದು 10-20 ವರ್ಷಗಳ ಹಿಂದೆನೆ ನಾವು ನೋಡೋದಾದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಇತ್ತೀಚೆಗೆ ನೀವು ಕೇಳ್ತಾ ಇದ್ದೀರಾ. ಅದರಲ್ಲಿ ಅಲೋಪೇಶಿಯಾ ಅಂದ್ರೆ ಕೂದಲೆಲ್ಲ ಉದ್ರೋಗೋದು, ಇದ್ರ ಜೊತೆಗೆ ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅಂತ ಕರೀತಾರೆ. ಅಂದ್ರೆ ಊಟ ಮಾಡಿದ ತಕ್ಷಣ ಅವ್ರಿಗೆ ಮೋಷನ್ ಹೋಗ್ಬೇಕು ಅನ್ಸುತ್ತೆ, ಅದನ್ನ ಇರಿಟಬಲ್ ಬೊವೆಲ್. ಏನೇ ಒಂದು ಆಹಾರ ಸೇವನೆ ಮಾಡಿದ್ರು ಇರಿಟೇಷನ್ ಶುರು ಆಗುತ್ತೆ, ದೇಹ ಅದನ್ನ ತಡ್ಕೊಳ್ಳೋದಿಲ್ಲ. ಅದೇ ಆಗಿರಬಹುದು. ಆಮೇಲೆ ರುಮ್ಯಾಟಿಡ್ ಆರ್ಥ್ರೈಟಿಸ್ ತುಂಬಾನೇ ಕಾಮನ್ ಆಗ್ತಾ ಇದೆ. ಅಂದ್ರೆ ಅದು ಆರ್ಥ್ರೈಟಿಸ್, ಈ ಮಂಡಿ ನೋವಿದ್ಯಲ್ಲ ಅದೇ ತರದ್ದು ರುಮ್ಯಾಟಿಡ್ ಆರ್ಥ್ರೈಟಿಸ್ ಅಂತೀವಿ. ಇವೆಲ್ಲ ಆಟೋ ಇಮ್ಯೂನ್, ಈ ತರ ಬೇಕಾದಷ್ಟು ಇದೆ. ಡಯಾಬಿಟಿಕ್ ಟೈಪ್ 1 ಅಂತ ಬೇಕಾದಷ್ಟು ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳು ಅಂತ ನಾವು ಕರಿತೀವಿ. ಇದು ಇಂದು ಹೆಚ್ಚಾಗ್ತಾ ಇದೆ ಅಂತ ಸಂಶೋಧನೆಗಳು ತಿಳಿಸಿದೆ. ಈ 20 ವರ್ಷಗಳ ಹಿಂದೆ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು ತುಂಬಾ ಕಮ್ಮಿ ಇತ್ತು. ಇಂದು ಈ ಒಂದು ತಂತ್ರಜ್ಞಾನದ ಯುಗದಲ್ಲಿ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಒಂಟಿತನ ಅಂತ ಸಂಶೋಧನೆಗಳು ತಿಳಿಸ್ತಾ ಇದೆ. ಈ ಒಂಟಿತನದಿಂದ ಬೇಕಾದಷ್ಟು ತೊಂದರೆಗಳಿದೆ, ಅದ ನಂತರ ನಾನು ಹೇಳ್ತೀನಿ. ಈ ಸಾಮಾಜಿಕ ಆರೋಗ್ಯ ಅಂತ ಬಂದಾಗ ಸಮಾಜದಲ್ಲಿ ನಾನು ಹೇಳಿದೆ ಮನುಷ್ಯ ಸಂಘಜೀವಿ ಅಂತ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಇದು ಪ್ರಾಣಿ ಪ್ರಪಂಚದಲ್ಲೇ ಜೊತೆಯಲ್ಲಿರೋದನ್ನ ನಾವು ನೋಡಿದೀವಿ. ಮತ್ತೆ ಈ ಪ್ರಾಣಿಗಳಲ್ಲಿ ನೀವು ನೋಡಿರ್ಬೋದು, ಈ ಪ್ರೈಮೇಟ್ ಅಂದ್ರೆ ಈ ಮಂಗಗಳಲ್ಲಿ ಅವು ಗುಂಪು ಗುಂಪಾಗಿರುತ್ತೆ, ಆಹಾರವನ್ನ ಒಟ್ಟಿಗೆ ಶೇಖರಣೆ ಮಾಡುತ್ತೆ, ಒಟ್ಟಿಗೆ ಹಂಚ್ಕೊಂಡು ತಿನ್ನುತ್ತೆ. ಮತ್ತೆ ನೀವು ನೋಡಿರ್ಬೋದು ಅದು ಒಂದು ಮಂಗನ ಇನ್ನೊಂದು ಮಂಗ ಅದರ ಮೈ ಮೇಲಿರುವ ಪ್ಯಾರಾಸೈಟ್ಸ್ಗಳಾಗ್ಬೋದು, ಲೈಸ್ ಏನು ಅಂತೀವಲ್ಲ ಅದನ್ನ ತೆಗೆಯುತ್ತೆ. ಇದು ಈ ಒಂದು ಕ್ಯಾರೆಕ್ಟರ್ ಹಾಗೇನೆ ಮನುಷ್ಯನಿಗೂ ಬಂದಿದೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲಾರ್ಗು ಕೂದಲು ದಪ್ಪ ಇರ್ತಿತ್ತು, ಉದ್ದ ಜಡೆ ಇರ್ತಿತ್ತು. ಹಾಗಾಗಿ ಹೆಡ್ಲೈಸ್ ಅಂತ ಕೇಳಿರ್ಬೋದು ಏನು ಅಂತ. ಅದನ್ನ
ಮನೇಲಿರೋರು ತಲೆ ಬಾಚೋದು, ಆ ಹೆಡ್ಲೈಟ್ಸ್ ತೆಗಿಯೋದು, ಎಣ್ಣೆ ಹಚ್ಚೋದು, ಜಡೆ ಹಾಕೋದು, ಈ ತರ ಎಲ್ಲ ಮಾಡ್ತಿದ್ರು. ಇದನ್ನ ಗ್ರೂಮಿಂಗ್ ಅಂತ ಕರಿತೀವಿ. ಇದು ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಸೋಷಿಯಲ್ ಬಿಹೇವಿಯರ್ ಅಂತ ಕರಿಬಹುದು ಇದನ್ನ. ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಜ್ಜಿ ಎಲ್ಲ ನಮಗೆ ಎಣ್ಣೆ ಹಚ್ತಾ ಇದ್ರು. ಹಬ್ಬಗಳಲ್ಲಿ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು, ತಲೆಗೆ ಎಣ್ಣೆ ಹಚ್ಚೋದು, ಜಡೆ ಹಾಕೋದು, ಮೊಗ್ಗಿನ ಜಡೆ ಅಂತ, ಅದು ಮಲ್ಲಿಗೆದು ಮೊಗ್ಗಿನ ಜಡೆ ಅಂತ ಹಾಕೋರು, ಸಿಂಗಾರ ಮಾಡೋದು ಅಥವಾ ಸ್ನಾನ ಮಾಡಿಸೋದು, ಈ ತರದೆಲ್ಲ ಮಾಡೋರು. ಇದನ್ನ ಗ್ರೂಮಿಂಗ್ ಅಂತೀವಿ. ಗ್ರೂಮಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪರಸ್ಪರ ನಾವು ಸಮಾಜದಲ್ಲಿ, ಕುಟುಂಬದಲ್ಲಿ ಆಗ್ಬೋದು, ಅಲ್ಲಿ ಒಂದು ಸ್ಪರ್ಶ ಇರುತ್ತೆ, ಒಂದು ಒಳ್ಳೆ ಭಾವನೆ ಇರುತ್ತೆ. ಹಾಗಾಗಿ ಒಂದು ಒಂದು ಅವಿನಾಭಾವ ಸಂಬಂಧವನ್ನ ಹಿಂದಿನ ಕಾಲದಲ್ಲಿ ನಾವು ಪಡೆದಿದ್ವು. ಆದ್ರೆ ಹಿಂದೇನಾಗ್ತಾ ಇದೆ, ಈ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲೂ ಒಂದು ಅವಿಭಕ್ತ ಕುಟುಂಬ ಅಂತ ಇರೋದಿಲ್ಲ. ಇದ್ರೆ ತಂದೆ ತಾಯಿ, ಒಂದು ಮಗು ಇರುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗುವ ಒಂದು ಆಪ್ತತೆಯಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಸಾಮಾಜಿಕ ಆರೋಗ್ಯ ಹದಗೆಡಲು ಅಥವಾ ಕಳೆದುಕೊಳ್ಳಲು ನಾವು ದೂರ ಆಗ್ತಾ ಇದೀವಿ, ಒಂಟಿ ಆಗ್ತಾ ಇರೋದೇ ಒಂದು ಬಹಳ ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಸಾಮಾಜಿಕ ಆರೋಗ್ಯದಿಂದ ನಮ್ಗೆ ಯಾವ ತರ ಬೆನಿಫಿಟ್ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಸಾಮಾಜಿಕ ಆರೋಗ್ಯ ಅಂದ್ರೆ ಸಮಾಜದಲ್ಲಿ ಒಳಗೊಳ್ಳುವಿಕೆ ಅಂತ ನಾನು ಏನ್ ಹೇಳಿದೆ, ಇದನ್ನ ನಾವು ಮಾಡ್ತಾ ಬಂದ್ರೆ ನಮ್ಮ ಒತ್ತಡ ಕಮ್ಮಿ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸಿದೆ. ಕಾರಣ ಏನಂತಂದ್ರೆ, ನಾವು ಒಂಟಿಯಾಗಿದ್ದಾಗ ನಮಗೆ ಎಲ್ಲೋ ಒಂದು ಕಡೆ ಒಂದು ಮನದ ಮೂಲೆಯಲ್ಲಿ ಒಂದು ಭಯ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನೀವು ಯಾವ್ದೋ ಒಂದು ಹೊಸ ಜಾಗಕ್ಕೆ ಹೋಗಿರ್ತೀರಾ, ಯಾವ್ದೋ ಒಂದು ಊರ್ಗ್ ಹೋಗಿರ್ತೀರಾ, ಅಲ್ಲಿ ನಿಮ್ಗೆ ನಿದ್ದೆ ಬರೋದಿಲ್ಲ. ಕಾರಣ ಏನಂತಂದ್ರೆ, ಅದು ನಿಮ್ಮ ಮನೆ ಅಲ್ಲ. ನಮ್ಮ ಮನೆಯಲ್ಲಿ ನಮಗ್ ಗೊತ್ತಿರುತ್ತೆ, ನಮ್ಮ ಮನೆಯಲ್ಲಿ ಜನ ಇದ್ದಾರೆ, ಇದು ನನ್ನ ಮನೆ, ಸುರಕ್ಷಿತವಾಗಿದೆ ಅಂತ ನಾವು ನೆಮ್ಮದಿಯಿಂದ ನಿದ್ದೆ ಮಾಡಿದ ಹಾಗೆ ಪರ ಸ್ಥಳಗಳಿಗೆ, ಬೇರೆ ಊರಿಗೆ ಅಥವಾ ಬೇರೆ ಜಾಗ ಬದಲಾಯಿಸಿದಾಗ ನಮಗೆ ಎಲ್ಲೋ ಒಂದು ನಮ್ಮ ಮೈಂಡ್ ಅಲರ್ಟ್ ಆಗಿರುತ್ತೆ. ಅಂದ್ರೆ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇರುತ್ತೆ, ನೀನು ಸಂಪೂರ್ಣವಾಗಿ ನಿದ್ರೆ ಮಾಡ್ಬೇಡ, ಏನಾದ್ರೂ ತೊಂದರೆ ಆಗಬಹುದು. ಕಾರಣ ಏನಂದ್ರೆ, ನಾವು ಅಲ್ಲಿ ಒಂಟಿಯಾಗಿರ್ತೀವಿ. ಎಲ್ಲಿ ಒಂಟಿತನ ಇರುತ್ತೆ ಅಲ್ಲಿ ನಮಗರಿವಿಲ್ಲದೆ ಒಂದು ಭಯ ಕಾಡ್ತಾ ಇರುತ್ತೆ. ಸಂಶೋಧನೆಗಳ ಪ್ರಕಾರ ಯಾವ ವ್ಯಕ್ತಿ ಒಂಟಿಯಾಗಿರ್ತಾನೆ, ಸಮಾಜದಲ್ಲಿ ಒಳಗೊಳ್ಳುವಿಕೆಯಲ್ಲಿ ಇರೋದಿಲ್ಲ. ಒಳಗೊಳ್ಳುವಿಕೆ ಅಂದ್ರೆ ಕುಟುಂಬ ಆಗ್ಬೋದು, ಸ್ನೇಹಿತರಾಗ್ಬೋದು, ಮತ್ತೆ ಬಂಧುವರ್ಗದವರಾಗಿರ್ಬಹುದು, ಅಥವಾ ಸಮಾಜದ ಇತರ ಒಂದು ಸದಸ್ಯರುಗಳ ಜೊತೆ ಯಾವ ವ್ಯಕ್ತಿ ಒಳಗೊಳ್ಳುವುದಿಲ್ಲ ಅಂದ್ರೆ ಅವನಿಗೆ ಬೇಕಾದಷ್ಟು ಕಾರಣಗಳಿರ್ಬೋದು. ಕೆಲವರಿಗೆ ಒಂದು ಹಣ, ಅಂತಸ್ತು, ಅಧಿಕಾರ, ಈ ತರ ಬೇರೆ ಬೇರೆ ಅಂಶಗಳನ್ನ ಇಟ್ಕೊಂಡು ಅವರು ತಮ್ಮ ಸುತ್ತ ಒಂದು ಬೇಲಿಯನ್ನ ತಾವೇ ಹಾಕೊಂಡ್ಬಿಟ್ಟಿರ್ತಾರೆ. ಈಗ ನಾನು ಎಲ್ಲಿ ಮಾತಾಡಿದ್ರೆ ನನ್ನ ಅಂತಸ್ತು ಕಮ್ಮಿ ಆಗ್ಬಿಡುತ್ತೋ, ನಾನು ಅವ್ರ ಜೊತೆ ಬೆರೆತ್ರೆ ಎಲ್ಲಿ ನಾನು ದೊಡ್ಡ ಅಧಿಕಾರಿ, ನನ್ನ ಮಟ್ಟದಲ್ಲಿ ಅವನಿಲ್ಲ ಅಂತ ಈ ತರ ಪೊಳ್ಳು ಭಾವನೆಗಳನ್ನ ನಮಗ್ ನಾವೇ ಸೃಷ್ಟಿ ಮಾಡಿಕೊಂಡು ನಮ್ಮ ಸುತ್ತ ಬೇಲಿಯನ್ನ ನಾವು ಹಾಕಿಕೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಒಂಟಿತನ ಕಾಡ್ತಾ ಇದೆ. ನಾವು ಸಮಾಜಮುಖಿಯಾಗಿದ್ದಾಗ, ಸಮಾಜದಲ್ಲಿ ಇದ್ದಾಗ ಅದರಿಂದ ನಮಗೆ ಬೇಕಾದಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಅನುಕೂಲಗಳಾಗುತ್ತೆ. ಇಲ್ಲಿ ನಾನು ಹೇಳಿದೆ, ಯಾವ ವ್ಯಕ್ತಿ ಐಸೋಲೇಟ್ ಆಗ್ತಾನೆ, ಒಂಟಿಯಾಗಿರ್ತಾನೆ, ಅವನಲ್ಲಿ ಎಲ್ಲೋ ಒಂದು ಅವ್ಯಕ್ತ ಭಯ ಅಂತಂತೀವಿ, ಅದು ಕಾಡ್ತಾ ಇರುತ್ತೆ. ಅಸುರಕ್ಷತೆಯ ಭಾವನೆ ಅಂತಾನೆ ಅನ್ಬಹುದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವ್ ಹೇಳ್ಬೇಕು ಅಂತಂದ್ರೆ, ಕೋವಿಡ್ ಸಂದರ್ಭದಲ್ಲಿ ಐಸೋಲೇಟ್ ಮಾಡ್ತಾ ಇದ್ರು. ಯಾರೋ ಒಂದ್ಗೆ ಇನ್ಫೆಕ್ಷನ್ ಆಗಿತ್ತು, ಬಹಳಷ್ಟು ಜನ ಆ ಕೋವಿಡ್ ಸೋಂಕಿನಿಂದ ಸತ್ತಿಲ್ಲ, ಅದರ ಹೊರತಾಗಿ ಭಯದಿಂದನೇ ತುಂಬಾ ಜನ ಸತ್ತೋದ್ರು. ತುಂಬಾ ಜನಕ್ಕೆ ಭಯ ಜಾಸ್ತಿ ಆಯ್ತು. ಐಸೋಲೇಟ್ ಆದಾಗ ಅವ್ರಿಗೆ ಭಯ ಜಾಸ್ತಿ ಆಗ್ತಾ ಬರುತ್ತೆ. ನನ್ಗೇನೋ ಆಗ್ಬಿಡುತ್ತೆ, ನಾನು ಬೇರೆ ಎಲ್ಲ ನೋಡ್ತಾ ಇರ್ತಾರೆ, ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ತಾರೆ ಬಹಳಷ್ಟು ಜನ ಸತ್ತಿರೋದು. ಹಾಗಾಗಿ ನನಗೇನೋ ಆಗುತ್ತೆ ಅನ್ನುವ ಒಂದು ಅವ್ಯಕ್ತ ಭಯದಿಂದನೇ ಬಹಳಷ್ಟು ಜನದ ಒಂದು ಆಕ್ಸಿಜನ್ ಸ್ಯಾಚುರೇಷನ್ ಮಟ್ಟ ಕಮ್ಮಿಯಾಗಿ ಅವರು ಮರಣವನ್ನ ಹೊಂದಿದ್ರು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಗುಂಪಿನಲ್ಲಿದ್ದಾಗ ಅವನಲ್ಲಿ ಒಂದು ಒತ್ತಡ ಅಂತ ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಇದನ್ನ ಸಂಶೋಧನೆ ಮಾಡಿದ್ದಾರೆ. ಒಂಟಿಯಾಗಿ ಬದುಕುತ್ತಿರುವ ವ್ಯಕ್ತಿಗಳ ರಕ್ತದ ಪರೀಕ್ಷೆ ಮಾಡಿದಾಗ ಅವರ ರಕ್ತದಲ್ಲಿ ಒತ್ತಡದ ಹಾರ್ಮೋನ್ ಅಂತ ಇದೆ, ಒಂದು ಕಾರ್ಟಿಸಾಲ್ ಅಂತ ಕರಿತೀವಿ. ಹಿಂದಿನ ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೀನಿ, ಕಾರ್ಟಿಸಾಲ್ ಎನ್ನುವುದು ಒಂದು ಒತ್ತಡದ ಹಾರ್ಮೋನು. ನಮಗೆ ಏನೋ ಒಂದು ಆತಂಕ ಆಯ್ತು, ಭಯ ಆಯ್ತು, ದುಗುಡ ಆಯ್ತು, ಇಂಥದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ಹೈಪೋಥಲಾಮಸ್ ಅಂತ ಮೆದುಳಿನಲ್ಲಿ ಒಂದು ಗ್ರಂಥಿ ಇದೆ, ಅದರಿಂದ ಒಂದು ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಅದು ಇನ್ನೊಂದು ಗ್ರಂಥಿ ಪಿಟ್ಯೂಟರಿಗೆ ಹೋಗಿ ನಂತರ ಇನ್ನೊಂದು ಗ್ರಂಥಿ, ಅಂದ್ರೆ ಇದೆಲ್ಲ ಒಂದು ಚೈನ್ ರಿಯಾಕ್ಷನ್ ಅಂತ ಅನ್ಬೋದು, ಅಲ್ಲಿಂದ ಕಾರ್ಟಿಸಾಲ್ ರಿಲೀಸ್ ಮಾಡುತ್ತೆ.
ಈ ಕಾರ್ಟಿಸಾಲ್ ಹಾರ್ಮೋನ್ ಬಿಡುಗಡೆಯಾದಾಗ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ನಮ್ಮ ಒಂದು ಸ್ನಾಯುಗಳು ಎಲ್ಲ ಮಸಲ್ಸ್ ಏನಿರುತ್ತೆ ಟೆನ್ಸ್ಡ್ ಆಗುತ್ತೆ, ಮುಖ ಎಲ್ಲ ಕೆಂಪಾಗುತ್ತೆ. ಅಂದ್ರೆ ಇದು ಯಾವುದೇ ಒಂದು ಸಂದರ್ಭವನ್ನ ಎದುರಿಸಲು ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತೀವಿ. ಅಂದ್ರೆ ಒಂದು ಸಂದರ್ಭ, ಏನೋ ಒಂದು ಚಾಲೆಂಜ್ ಇದೆ, ಅದನ್ನ ನಾನು ಎದುರಿಸ್ಬೇಕು, ಅದಕ್ಕೆ ನಮ್ಮ ದೇಹವನ್ನ ಸಿದ್ಧತೆ ಮಾಡೋಂಥದ್ದು, ಆ ಸಮಸ್ಯೆಯನ್ನ ಎದುರಿಸೋದು ಅಥವಾ ಆ ಸ್ಥಳದಿಂದ ಓಡೋಗೋದು, ಈ ಎರಡಕ್ಕೂ ನೆರವಾಗುವುದು ಈ ಕಾರ್ಟಿಸಾಲ್ ಹಾರ್ಮೋನು. ಯಾವ ವ್ಯಕ್ತಿ ಒಂಟಿಯಾಗಿರ್ತಾನೆ ಅವನಲ್ಲಿ ಕಾರ್ಟಿಸಾಲ್ ಪ್ರಮಾಣ ಸದಾ ಜಾಸ್ತಿ ಆಗಿರುತ್ತೆ. ಯಾವ ವ್ಯಕ್ತಿ ಒಂದು ಕುಟುಂಬದಲ್ಲಿ ಇರ್ತಾನೆ, ಒಂದಷ್ಟು ಜನರ ಜೊತೆ ಇರ್ತಾನೆ, ಅವನ ಒಂದು ರಕ್ತದಲ್ಲಿ ಈ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಇರುತ್ತೆ ಅಂತ ವೈಜ್ಞಾನಿಕ ವರದಿಗಳು ಇದನ್ನ ಬಹಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿವೆ. ಹಾಗಾಗಿ ನಾವು ಸಮಾಜದಲ್ಲಿ ಒಳಗೊಳ್ಳುವಿಕೆ, ಸಮಾಜಮುಖಿಯಾಗಿ ಸಮಾಜದಲ್ಲಿ ಇದ್ದಾಗ ನಮಗೆ ಗೊತ್ತಿಲ್ಲದಂತೆ ಬೇಕಾದಷ್ಟು ಅನುಕೂಲಗಳು ನಮ್ಗೆ ಆಗುತ್ತೆ. ಒಂದು ಒತ್ತಡವಾದ ನಿವಾರಕ ಅಂತಾನೆ ಹೇಳ್ಬೋದು, ಅಥವಾ ಒತ್ತಡ ಕಮ್ಮಿ ಆಗುತ್ತೆ. ಹಿಂದಿನ ಕಾಲದಲ್ಲಿ ಒಂದು ಅವಿಭಕ್ತ ಕುಟುಂಬ ಇರ್ತಿತ್ತು. ಯಾರಿಗೆ ಏನೇ ತೊಂದರೆ ಆದ್ರೂ ಅದನ್ನ ಹಂಚಿಕೊಳ್ಳುವುದು ಅಥವಾ ಅದನ್ನ ಹೇಳ್ಕೊಳಕ್ಕೆ ಜನಗಳು ಇರ್ತಾ ಇದ್ರು. ಆದ್ರೆ ಇನ್ನೇನಾಗಿದೆ, ಇಂದು ಆ ಅವಿಭಕ್ತ ಕುಟುಂಬದ ವ್ಯವಸ್ಥೆ ಇಲ್ಲ. ಹಾಗಾಗಿ ನಮ್ಮ ಕಷ್ಟಗಳು ಏನಿದೆ ಅದನ್ನ ಇನ್ನೊಬ್ಬರ ಹತ್ರ ಹೇಳಿಕೊಳ್ಳುವ ಮನಸ್ಥಿತಿ ನಮ್ಗಿದ್ರು ಕೇಳಿಸುವ ಕಿವಿಗಳು ಯಾರು ಇಲ್ಲ ಈಗ. ಅದನ್ನ ಮನೇಲಿ ಎಲ್ಲಾ ಇರುತ್ತೆ, ಮನೇಲಿ ಎಲ್ಲಾ ಸೌಕರ್ಯಗಳು ಇರುತ್ತೆ, ಟಿವಿ ಇರುತ್ತೆ, ಮೊಬೈಲ್ ಇದೆ, ಬೇರೆ ಬೇರೆ ಎಲ್ಲಾ ಸೌಕರ್ಯಗಳು ಇದ್ರೂ ಸಹ ವಸ್ತುಗಳದು. ಹಾಗಾಗಿ ಏಕಮುಖವಾಗಿ ನಾವು ಏನಾದ್ರೂ ಹೇಳ್ಕೊಳ್ಬಹುದು ಹೊರತು ಆ ಕಡೆಯಿಂದ ನಮಗೆ ಯಾವುದೇ ರೀತಿಯ ಒಂದು ಸಾಂತ್ವನನ ನಾವು ನಿರೀಕ್ಷಣೆ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ಒತ್ತಡದ ನಿರ್ವಹಣೆ, ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನುವುದು ಗೊತ್ತಾಗದೆ ಮನುಷ್ಯ ನಾನಾ ರೀತಿಯ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ಗಳಂತ, ಈಗ ನಾವ್ ಏನ್ ಕಾಯಿಲೆಗಳನ್ನ ನೋಡ್ತಾ ಇದೀವಿ, ನಿದ್ರಾಹೀನತೆ, ಅಜೀರ್ಣ ಆಗ್ಬೋದು, ರಕ್ತದೊತ್ತಡ ಆಗ್ಬೋದು, ಮಧುಮೇಹ, ಇದೆಲ್ಲ ಬರ್ತಾ ಇರೋದು ಮನಸ್ಸಿನಿಂದ ಬರ್ತಾ ಇರೋದು. ಮನಸ್ಸಿನಿಂದ ಬರುವಂತಹ ಈ ಕಾಯಿಲೆಗಳಿಗೆ ಮೂಲ ಸಾಮಾಜಿಕ ಅನಾರೋಗ್ಯ. ಅಂದ್ರೆ ಮನುಷ್ಯ ಒಂಟಿ ಆಗ್ತಾ ಇದ್ದಾನೆ, ಸಂಘಜೀವಿ ಆಗಿರ್ಬೇಕಾದವನು ಅವನು ತನ್ನ ಸುತ್ತ ಕೋಟೆಗಳನ್ನ ಕಟ್ಕೊಂತ ಇದ್ದಾನೆ. ಇದು ಒತ್ತಡ ಹೆಚ್ಚಾಗೋದು ಮೊದಲನೇ ಕಾರಣ. ಆದ್ರೆ ಎರಡನೇದು, ಇಂತಹ ವ್ಯಕ್ತಿಗಳಲ್ಲಿ ಈ ಒಂದು ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಅಂತ ನಾವೇನ್ ಹೇಳ್ತೀವಿ, ಒಂಟಿಯಾಗಿ ಬದುಕುವ ವ್ಯಕ್ತಿಯಲ್ಲಿ ರೋಗ ಪ್ರತಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಅಂತ ವೈಜ್ಞಾನಿಕ ವರದಿಗಳು ತಿಳಿಸಿದೆ. ಅವರ ರಕ್ತವನ್ನ ಪಡೆದು ಅದರಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಆ ರಕ್ತದಲ್ಲಿ ಅವರು ನೋಡಿರೋ ಅಂಶ ಏನು ಅಂತಂದ್ರೆ, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಅಂತ ಕೆಲವೊಂದು ರಾಸಾಯನಿಕಗಳು ಅದು ತುಂಬಾ ಜಾಸ್ತಿ ಇರುತ್ತೆ. ಅದು ಯಾವ ವ್ಯಕ್ತಿಯಲ್ಲಿ ಜಾಸ್ತಿ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಹೃದಯಾಘಾತ ಆಗುವ ಸಾಧ್ಯತೆ, ಅಥವಾ ಸ್ಟ್ರೋಕ್ ಅಂತ ನಾವೇನ್ ಹೇಳ್ತೀವಿ, ಪಾರ್ಶ್ವವಾಯು ಅಂತ ಅನ್ನೋದು, ಹೃದಯಾಘಾತ, ಈ ತರದ್ದು ಸಡನ್ ಆಗಿ ಕೊಲ್ಯಾಪ್ಸ್ ಆಗೋಂಥದ್ದು, ಇಂಥ ಸಾಧ್ಯತೆಗಳು ಜಾಸ್ತಿ. ಮತ್ತೆ ಯಾವುದೇ ಒಂದು ಸಣ್ಣ ಒಂದು ಜ್ವರ ಬಂತು, ಕೆಮ್ಮು ಅಥವಾ ಏನೋ ಒಂದು ವೈರಲ್ ಇನ್ಫೆಕ್ಷನ್ ಅಂದ್ರೆ ಅವರ ರೋಗ ಪ್ರತಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರೋದ್ರಿಂದ, ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕೋಲ್ಡ್ ಆಯ್ತು, ಅದು ಒಂದು ವೈರಲ್ ಇನ್ಫೆಕ್ಷನ್, ನಂತರ ಏನಾಗುತ್ತೆ ಅವರಿಗೆ ಬ್ರಾಂಕೈಟಿಸ್ ಆಗಿ ಅದು ಲಂಗ್ಸ್ ಇನ್ಫೆಕ್ಷನ್ ಆಗುವ ಸಾಧ್ಯತೆನೂ ಇದೆ. ಕಾರಣ ಏನಂದ್ರೆ ಅವರ ರೋಗ ಪ್ರತಿರೋಧಕ ಶಕ್ತಿ ತುಂಬಾನೇ ಕಮ್ಮಿ ಇರುತ್ತೆ. ಅದೇ ಯಾವ ವ್ಯಕ್ತಿ ಅವನು ಒಂದು ಕುಟುಂಬದಲ್ಲಿ ಇರ್ತಾನೆ, ಸಮಾಜದಲ್ಲಿ ಒಳಗೊಳ್ಳುವಿಕೆಯಲ್ಲಿ ಇರ್ತಾನೆ, ಅಂತಹ ವ್ಯಕ್ತಿಯಲ್ಲಿ ಪರೀಕ್ಷೆ ಮಾಡಿದ್ದಾರೆ, ಅವರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಮಟ್ಟ ಹೆಚ್ಚಾಗಿದೆ. ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಅಂತೀವಿ, ಅದರ ಪ್ರಮಾಣ ಕಡಿಮೆ ಇರುತ್ತೆ. ಆಂಟಿ ಇನ್ಫ್ಲಮೇಟರಿ ಸೈಟೋಕೈನ್ ಅಂತ ಅಂತೀವಿ, ಅದರ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿಯೂ ಸಹ ನಾವು ನೋಡೋದಾದ್ರೆ ಇಂತಹ ವ್ಯಕ್ತಿಗಳು, ಒಂಟಿತನದಲ್ಲಿರುವ ವ್ಯಕ್ತಿಗಳ ರೋಗ ಪ್ರತಿರೋಧಕ ಶಕ್ತಿ ಸಹ ಕಡಿಮೆ ಇರುತ್ತೆ. ತಮ್ಗೆ ಗೊತ್ತಿರೋ ಹಾಗೆ ಮದರ್ ತೆರೇಸಾ ಒಂದು ಮಾತು ಹೇಳಿದ್ದಾರೆ, ಜಗತ್ತಿನಲ್ಲಿ ಯಾರು ಬಡವ ಅಂತಂದ್ರೆ ಅವನಿಗೆ ಯಾರೂ ಜೊತೆ ಇಲ್ಲದಿರ್ತಾರಲ್ಲ, ಸಾಮಾಜಿಕವಾಗಿ ಯಾರು ಒಳಗೊಳ್ಳುವಿಕೆಯಲ್ಲಿ ಇರೋದಿಲ್ವೋ ಅವನೇ ಕಡು ಬಡವ ಅಂತ ಹೇಳ್ತಾರೆ. ಶ್ರೀಮಂತ ಬಡವ ಅನ್ನೋದು ಅವನ ಹತ್ರ ಇರುವ ಹಣದಿಂದ ನಾವು ಅವನ್ನ ಅಳತೆ ಮಾಡಕ್ ಆಗಲ್ಲ. ಯಾವ ವ್ಯಕ್ತಿ ಜನರನ್ನ ಸಂಪಾದನೆ ಮಾಡಿರಲ್ಲ ಅವನೇ ಬಡವ, ಯಾವ ವ್ಯಕ್ತಿ ಜನರನ್ನ ಸಂಪಾದನೆ ಮಾಡಿರ್ತಾನೆ ಅವನೇ ಶ್ರೀಮಂತ ಅಂತ ಮದರ್ ತೆರೇಸಾ ಅವರೇ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸಾಮಾಜಿಕ ಆರೋಗ್ಯ, ಸಾಮಾಜಿಕ ಒಳಗೊಳ್ಳುವಿಕೆ ಎಷ್ಟು ಮುಖ್ಯ ಅಂತ ನಾವು ನೋಡಬಹುದು. ಇನ್ನೊಂದು ಬಹಳ ಪ್ರಮುಖವಾದ ಅಂಶ, ಯಾವ ಮನುಷ್ಯ ಐಸೋಲೇಟ್ ಆಗ್ತಾನೆ ಅಂದ್ರೆ ಸಮಾಜದಲ್ಲಿ ಒಳಗೊಳ್ಳುವುದಿಲ್ಲ. ಅಂದ್ರೆ ಸಮಾಜದ ಒಳಗೊಳ್ಳುವಿಕೆ ಅಂತಂದ್ರೆ
ಕುಟುಂಬದವರ ಜೊತೆ, ಸಂಬಂಧಿಕರ ಜೊತೆ, ನೆಂಟರಿಷ್ಟರ ಜೊತೆ ಬೆರೆಯೋದು, ಯಾವುದೋ ಒಂದು ಸಮಾರಂಭಕ್ಕೆ ಹೋಗೋದು, ಯಾವುದೋ ಒಂದು ಕಾರ್ಯದಲ್ಲಿ ಸತ್ಸಂಗಗಳಿಗೆ ಹೋಗೋ ಅಂಥದ್ದು, ಯಾವುದೋ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ಏನೋ ಒಂದು ಸೇವೆ ಮಾಡೋದು, ಊಟ ಬಡಿಸೋದು, ಅಂದ್ರೆ ಜನರ ಜೊತೆ ಒಡನಾಟ ಬರಬೇಕು. ಒಡನಾಟದಲ್ಲಿ ಏನಾಗುತ್ತೆ, ಎಲ್ಲಾ ಸಂದರ್ಭದಲ್ಲೂ ಒಡನಾಟ ಚೆನ್ನಾಗಿ ಇರ್ಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ಜನರ ಜೊತೆ ಇದ್ದಾಗ ನಾವು ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುತ್ತದು. ಮನುಷ್ಯ ಅಂತಂದ್ಮೇಲೆ ಎಲ್ಲರ ಅಭಿಪ್ರಾಯಗಳು ಯಾವುದೇ ಒಂದು ವಿಷಯದ ಬಗ್ಗೆ ಒಂದೇ ತರ ಇರೋದಿಲ್ಲ. ಯಾವುದೋ ಒಂದು ಭಿನ್ನಾಭಿಪ್ರಾಯ ಬರ್ಬೋದು, ಒಂದು ವಿರಸ ಬರಬಹುದು, ಅಥವಾ ಸಂತೋಷನೂ ಆಗ್ಬೋದು. ಆದರೆ ಜೀವನದಲ್ಲಿ ಇದೆಲ್ಲಾದೂ ಬೇಕಾಗಿರೋ ಅಂತದೆ. ಒಂದು ವಿರಸ ಬರುತ್ತೆ, ಅದಕ್ಕೆ ನಾನು ಯಾರ ಜೊತೆನೂ ಸೇರೋದಿಲ್ಲ ಅನ್ನೋದು ಬಹಳ ತಪ್ಪು. ಕಾರಣ ಏನಂತಂದ್ರೆ ಇಲ್ಲಿ ಅದೊಂದನ್ನ ನಾವು ಗಮನಿಸ್ತಾ ಹೋದ್ರೆ ಮುಂದಿನ ದಿನದಲ್ಲಿ ಆ ಒಂದು ಐಸೋಲೇಷನ್ ಅಥವಾ ಒಂಟಿತನ ಅಥವಾ ಗುಂಪಿನಿಂದ ಬೇರ್ಪಡೋದ್ರಿಂದ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನ ನಾವು ಅನುಭವಿಸ್ತೀವಿ. ಇದು ಬಹಳಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಪ್ರಾಣಿಗಳ ಮೇಲೆ ಮಾಡಿದ್ದಾರೆ. ಈ ಮಂಗಗಳನ್ನ ಐಸೋಲೇಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಗುಂಪಿನಿಂದ ಅದನ್ನ ಬೇರ್ಪಟ್ಟಾಗ ಮಂಗ ಬಹಳ ಬೇಗ ಮರಣ ಹೊಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ಗುಂಪು ಅನ್ನೋದಿದೆಯಲ್ಲ, ಒಂದು ಸಮಾಜ ಅನ್ನೋದಿದೆಯಲ್ಲ, ಅದು ಅದೇ ಒಂದು ಲ್ಯಾಬೊರೇಟರಿ, ಅದೇ ಒಂದು ಆಸ್ಪತ್ರೆ ತರ. ಏನೇ ತೊಂದರೆಗಳಿದ್ರು ನಾವು ಸಮಾಜದಲ್ಲಿದ್ದಾಗ, ಸಮಾಜದ ಒಳಗೊಳ್ಳುವಿಕೆಯಲ್ಲಿ ಭಾಗಿಯಾಗಿದ್ದಾಗ ನಮಗೆ ಗೊತ್ತಿಲ್ಲದಂತೆ ಬಹಳಷ್ಟು ಸಮಸ್ಯೆಗಳು ಅದಕ್ಕದೇ ಪರಿಹಾರ ಆಗಿರುತ್ತೆ. ಈಗ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಿರ್ತೀವಿ, ಬಹಳಷ್ಟು ಕೆಲಸ ಮಾಡಿರ್ತೀವಿ, ಆದ್ರೆ ಅಲ್ಲಿ ನಮಗೆ ಸುಸ್ತು ಅಂತ ಅನ್ಸಿದ್ರು ಸಹ ಅಲ್ಲಿ ಏನೋ ಒಂಥರ ಸಂತೋಷ ಇರುತ್ತೆ. ಅದು ಆ ಸುಸ್ತು ಅಥವಾ ಇದ್ರಲ್ಲೂ ಮೈಕೈ ನೋವು ಬಂದಿರ್ಬೋದು. ಏನೋ ಒಂದು ಕೆಲಸ ಮಾಡಿರ್ತೀವಿ, ಎಲ್ಲೋ ಒಂದು ಸತ್ಸಂಗ ಅಲ್ಲಿ ಏನೋ ಒಂದು ಊಟ ಬಡಿಸೋದೋ ಮತ್ತೊಂದೋ ಮಾಡಿದಾಗ ಅಭ್ಯಾಸ ಇರೋದಿಲ್ಲ, ಮೈಕೈ ನೋವುತ್ತೆ, ಸುಸ್ತಾಗುತ್ತೆ. ಆದ್ರೆ ಆ ಮೈಕೈ ನೋವಲ್ಲೂ ಸಹ ಎಲ್ಲೋ ಒಂಥರ ಆನಂದ ಸಿಕ್ಕುತ್ತೆ. ಅಂದ್ರೆ ಎಂಡಾರ್ಫಿನ್ ರಿಲೀಸ್ ಆಗ್ತಾ ಇರುತ್ತಲ್ಲಿ ದೇಹದಲ್ಲಿ. ಎಂಡಾರ್ಫಿನ್ ರಿಲೀಸ್ ಆದಾಗ ಏನೋ ಒಂಥರ ಅವ್ಯಕ್ತವಾದ ಒಂದು ಸಂತೋಷ ಅಂತೀವಲ್ಲ, ಒಳಗೇನೆ ಏನೋ ಒಂಥರ ನಾನು ಏನೋ ಒಂದು ಸಾಧನೆ ಮಾಡಿದೀನಿ ಅನ್ನೋದು, ನಾನು ತುಂಬಾ ಇಂಪಾರ್ಟೆಂಟ್, ಅಂದ್ರೆ ನಮ್ಮ ಇಂಪಾರ್ಟೆನ್ಸ್ ಅಂತ ನಾವ್ ಏನ್ ಅಂತೀವಿ, ನಾನು ಸಮಾಜಕ್ಕೆ ಬೇಕಾಗಿರುವವನು ಅಂತ ಅನಿಸ್ಬೇಕು ಅಂದ್ರೆ ನಾವು ಸಮಾಜದಲ್ಲಿ ಒಳಗೊಳ್ಳುವಿಕೆಯಲ್ಲಿ ಇರ್ಬೇಕು. ಇನ್ನೊಂದು, ಈ ಸಮಾಜದ ಒಳಗೊಳ್ಳುವಿಕೆಯಲ್ಲಿ ನಮಗೆ ದೊರಕುವ ಮತ್ತೊಂದು ಬಹಳ ಪ್ರಮುಖವಾದ ಬೆನಿಫಿಟ್ ಏನಂತ ನಾವು ನೋಡೋದಾದ್ರೆ, ಯಾರು ಗುಂಪಿನಲ್ಲಿ ವಾಸ ಮಾಡ್ತಾರೆ ಅವರ ಆಯಸ್ಸು ಜಾಸ್ತಿ ಆಗಿರುತ್ತೆ ಅಂತ ವೈಜ್ಞಾನಿಕ ವರದಿಗಳು ತಿಳಿಸಿದೆ. ಯಾರು ಒಬ್ಬರೇ ಇರ್ತಾರೆ, ಈಗ ಉದಾಹರಣೆಗೆ ನೋಡಿ ನಮ್ಮ ಸಮಾಜ ಯಾವ ತರ ಆಗ್ತಾ ಇದೆ ಅಂತಂದ್ರೆ, ಮಕ್ಕಳುಗಳನ್ನ ತುಂಬಾ ಕಷ್ಟಪಟ್ಟು ಓದಿಸ್ತಾರೆ, ಎಲ್ಲ ಮಾಡ್ತಾರೆ, ಮಕ್ಕಳುಗಳು ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ, ಆಮೇಲೆ ಬೇರೆ ದೇಶಗಳಿಗೆ ಹೊರಟೋಗ್ತಾರೆ. ಇಲ್ಲಿ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ. ಅದೇ ಒಬ್ಬ ಮಗ ತಂದೆ ತಾಯಿಗಳ ಜೊತೆಲೆ ಇದ್ದಾಗ, ಒಂದು ಕುಟುಂಬ ಅಂತ ಇದ್ದಾಗ, ಅಂತಹ ತಂದೆ ತಾಯಿಗಳು ಅವ್ರಿಗೆ ವಯಸ್ಸಾದ್ರೂ ಸಹ ಅವರು ಆರೋಗ್ಯವಂತರಾಗಿರ್ತಾರೆ. ಅಂದ್ರೆ ವಯಸ್ಸಂತ ಏನಿದೆ ಅದು ಕಾಣಿಸ್ಕೊಳ್ಳಲ್ಲ ಅಂತ. 70 ವರ್ಷ, 75 ವರ್ಷ, 80 ವರ್ಷ ಆದ್ರೂನು ಅವ್ರಿಗೆ ವಯಸ್ಸು ಅನ್ನೋದು ಒಂದು ನಂಬರೇ ಅಲ್ಲ. ಅವ್ರಿಗೆ ಅಷ್ಟು ಲವಲವಿಕೆಯಿಂದ ಇರ್ತಾರೆ, ಕ್ರಿಯಾಶೀಲರಾಗಿರ್ತಾರೆ. ಹಾಗಾಗಿ ಈ ಒಂಟಿತನ ಅನ್ನೋದಿದೆಯಲ್ಲ, ಅದು ಈ ಏಜಿಂಗ್ ಅಂತ ಅಂತೀವಿ, ಒಂದು ಪ್ರೋಸೆಸ್ ಇದೆ, ಏಜಿಂಗ್ ಪ್ರೋಸೆಸ್ ಅಂತ. ಆ ಏಜಿಂಗ್ ಪ್ರೋಸೆಸ್ ಅನ್ನ ತುಂಬಾ ಜಾಸ್ತಿ ಮಾಡ್ತಾ ಬರುತ್ತೆ. ಅಂದ್ರೆ ಬಹಳ ಬೇಗ ಚರ್ಮ ಸುಕ್ಕುಗಟ್ಟೋದು, ಕೂದಲು ಬೆಳಗಾಗ ಅಂತದ್ದು, ಆಮೇಲೆ ಎನರ್ಜಿ ಇಲ್ದೇ ಇರೋ ಅಂತಹದ್ದು, ಇದೆಲ್ಲ ಆಗೋದು ಯಾವ ವ್ಯಕ್ತಿ ಒಂಟಿಯಾಗಿರ್ತಾನೆ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ಒಂದು ತಂತ್ರಜ್ಞಾನ ಜಾಸ್ತಿ ಆಗ್ತಿದೆ, ಮತ್ತೆ ಹೆಂಗಸರು ಸಹ ವಿದ್ಯಾವಂತರೇ ಆಗ್ತಿದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ, ಸಿಂಗಲ್ ಪೇರೆಂಟ್ ಅಂತ. ನನ್ಗೆ ಯಾರು ಬೇಡ, ನಾನು ಒಬ್ಳೇ ಇರ್ತೀನಿ, ನನ್ಗೆ ಯಾರು ಬೇಡ, ನಾನು ಒಬ್ನೇ ಇರ್ತೀನಿ ಅಂತ. ಆದ್ರೆ ಮುಂದಿನ ದಿನದಲ್ಲಿ ನೀವು ಒಬ್ರೇ ಇರ್ಬೋದು, ನಿಮ್ಗೆ ಶಕ್ತಿ ಇದೆ. ಇವಾಗ ಯಂಗ್ಸ್ಟರ್ಸ್, ನೀವು ಶಕ್ತಿ ಇದೆ, ಹಣ ಇದೆ, ಎಲ್ಲ ಇದೆ. ಆದ್ರೆ ಅಂದ್ರೆ ಕೆಲವ್ರು ಅಂತಾರೆ, ನಾನು ಮದುವೆನೇ ಆಗೋದಿಲ್ಲ, ಬೇಡ ನನಗೆ, ಅದೊಂದು ಜವಾಬ್ದಾರಿ, ಅಂದ್ರೆ ಒಂದು ಕುಟುಂಬನೇ ಬೇಡ ನನಗೆ ಅಂತಾರೆ. ಒಬ್ಬ ವ್ಯಕ್ತಿ ಕುಟುಂಬನೇ ಪಡೆಯಲ್ಲ ಅಂತಂದ್ರೆ ಅವನು ಸಮಾಜದಲ್ಲೂ ಸಹ ಅವನು ಒಳಗೊಳ್ಳುವಿಕೆಯಲ್ಲಿ ಭಾಗಿಯಾಗಲ್ಲ. ಅವನು ಸುತ್ತ ಅವನು ಕೋಟೆ ಕಟ್ಕೊಂತಾನೆ. ಕಾರಣ ಏನಂತಂದ್ರೆ, ಕುಟುಂಬದ 4 ಜನರ ಜೊತೆನೆ ಅವನು ಸೈರಣೆ ಇಲ್ಲ ಅಂದ್ರೆ ಸಮಾಜದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯ ಹೊಂದಿರುವಂತ ಮನಸ್ಸುಗಳಿರುತ್ತೆ. ಹಾಗಾಗಿ ಈಗ ಅವ್ರಿಗೆ ಚೆನ್ನಾಗಿರ್ಬೋದು, ಮುಂದಿನ ದಿನದಲ್ಲಿ ಇಂತಹ ವ್ಯಕ್ತಿಗಳನ್ನ ನಾವು ನೋಡಿದಾಗ ಈ ಏಜಿಂಗ್ ಪ್ರಾಸೆಸ್ ಬಹಳ ಬೇಗ ಅವರಿಗೆ ಆರಂಭ ಆಗುತ್ತೆ, ಬಹಳ ಬೇಗ ಅವರಿಗೆ ಒಂದು ಏಜಿಂಗ್ ಪ್ರಾಸೆಸ್ ಶುರು ಆಗುತ್ತೆ ಅಂತಾನು ವಿಜ್ಞಾನಿಗಳು ಬಹಳ ಚೆನ್ನಾಗಿ ಅದನ್ನ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡಿ ಅದನ್ನ ಪ್ರೂವ್ ಮಾಡಿದ್ದಾರೆ. ಬಹಳ ಪ್ರಮುಖವಾದ ಮತ್ತೊಂದು ಅಂಶ ಏನಂತಂದ್ರೆ, ಯಾವುದೇ ಒಂದು ಸರ್ಜರಿ ಆದಾಗ, ಒಂದು ಕಾಯಿಲೆ ಬಂತು, ಒಂದು ಸರ್ಜರಿ ಆಯ್ತು ಅಂತಂದ್ರೆ
ಕುಟುಂಬದಲ್ಲಿರುವ ವ್ಯಕ್ತಿ, ಸಮಾಜದಲ್ಲಿ ಅವನು ಎಲ್ಲರಿಗೂ ಬೇಕಾಗಿರುವ ವ್ಯಕ್ತಿ ಬಹಳ ಬೇಗ ಚೇತರಿಸ್ಕಂತಾನಂತೆ. ಅದೇ ಒಬ್ಬ ವ್ಯಕ್ತಿ ಒಂಟಿಯಾಗಿದ್ದಾಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ, ಏನೋ ಒಂದು ಕಾಯಿಲೆ ಇದ್ರೆ ಅದು ರಿಕವರಿ ಪೀರಿಯಡ್ ತುಂಬಾ ಜಾಸ್ತಿ, ಕೆಲವು ಸಲ ರಿಕವರಿನೇ ಆಗೋದಿಲ್ಲ ಅವನು ಅಂತ ಸಂಶೋಧನೆಗಳು ತಿಳಿಸಿವೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ಒಂದು ಸರ್ಜರಿ ಆಗಿದೆ ಅಂದಾಗ ಅವನು ಆಸ್ಪತ್ರೆಯಲ್ಲಿ ಇದ್ದಾನೆ. ಅವನ ನೋಡಕ್ಕೆ ಅವನ ಕುಟುಂಬದವರು ಅವನ ಆರೈಕೆ ಮಾಡ್ತಾ ಇರ್ತಾರೆ, ಅವನ ನೋಡಕ್ಕೆ ಅವನ ಸ್ನೇಹಿತರುಗಳು ಬರ್ತಾ ಇರ್ತಾರೆ, ಸಹೋದ್ಯೋಗಿಗಳು ಬರ್ತಿರ್ತಾರೆ, ಆಮೇಲೆ ಸಂಬಂಧಿಕರು ಬರ್ತಾ ಇರ್ತಾರೆ, ಅವನ ಜೊತೆ ಮಾತಾಡ್ತಿರ್ತಾರೆ, ಅವನಿಗೆ ಸಾಂತ್ವನ ಹೇಳ್ತಾರೆ. ನೋಡಿ, ಇದೇನು ದೊಡ್ಡ ವಿಚಾರ ಅಲ್ಲ, ನೋಡು ಬೇಗ ಮನೆಗೆ ಬರ್ತೀಯ ನೀನು, ಬಾ ನೀನು, ನಾವು ಪಾರ್ಕಲ್ಲಿ ಪುನಃ ಭೇಟಿ ಆಗೋಣ, ನೀನ್ ಆಫೀಸಿಗೆ ಬಾ ಅಂದಾಗ ಅವನಿಗೆ ಏನಾಗುತ್ತೆ ಅಂದ್ರೆ ಬದುಕುವ ಒಂದು ಛಲ ಇದೆಯಲ್ಲ, ಆ ದೃಢ ಮನಸ್ಸನ್ನ ಕೊಡ್ತಾರ ಅವ್ರು. ಅದೇ ಒಬ್ಬ ವ್ಯಕ್ತಿ ಒಂಟಿಯಾಗಿರ್ತಾನೆ, ಅವನು ದೊಡ್ಡ ಆಫೀಸರ್ ಆಗಿರ್ಬೋದು, ಅವನು ಮೊದಲಿಂದನೂ ಯಾರ ಜೊತೆಯನ್ನು ಬೆರೆಯದೆ ತನ್ನ ದೊಡ್ಡಸ್ತಿಕೆ ಹಮ್ಮು ಬಿಮ್ಮಿನಲ್ಲೇ ಇರುವಂತಹವನು, ಏನೋ ಈ ತರದ್ದು ಒಂದು ಸರ್ಜರಿ ಆದಾಗ ಅವನ ಹತ್ರ ಯಾರು ಹೋಗೋದಿಲ್ಲ, ಏಕೆಂದ್ರೆ ಅವನು ಸಮಾಜದ ಒಡನಾಟದಲ್ಲೇ ಇರೋದಿಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆ ಒಂದು ಶಸ್ತ್ರಚಿಕಿತ್ಸೆಯಿಂದ ರಿಕವರಿ ಆಗ ಪೀರಿಯಡ್ ಇದೆಯಲ್ಲ, ಅದು ತುಂಬಾ ಜಾಸ್ತಿ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅಲ್ಲಿ ಪರ್ಪಸ್ ಇಲ್ಲ. ಒಂಟಿಯಾಗಿರುವಂತಹ ವ್ಯಕ್ತಿಗೆ ಯಾವುದೇ ರೀತಿ ಪರ್ಪಸ್ ಇಲ್ಲ. ಈಗ ನಾನು ಹುಷಾರಾಗಿ ಬಂದ್ರೆ ನಾನು ಈಗ ಎಲ್ಲೋ ಒಂದು ಕಡೆ ಹೋಗ್ತೀನಿ, ನನ್ನ ಕುಟುಂಬದಲ್ಲಿ ನಾನು ಇರ್ತೀನಿ ಅಂತ ಒಂದು ಪರ್ಪಸ್ ಇಲ್ಲ ಅಂದಾಗ ವ್ಯಕ್ತಿ ಯಾವುದೇ ಒಂದು ಮಾನಸಿಕ ಕಾಯಿಲೆ ಆಗ್ಬೋದು, ದೈಹಿಕ ಕಾಯಿಲೆ ಆಗ್ಬೋದು, ಅದರಿಂದ ಈಚೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬದುಕಿನಲ್ಲಿ ಒಂದು ಪರ್ಪಸ್ ಬೇಕು. ಪರ್ಪಸ್ ಅಂದ್ರೆ ಅದು ಸಮಾಜಮುಖಿಯಾಗಿರ್ಬೇಕು. ಸಮಾಜಕ್ಕೆ ನಾನು ಏನಾದರೂ ಒಂದು ಕೊಡಬೇಕು ಅಂತ ನಾವು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಅಂತವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದರ ಜೊತೆ ಬಹಳ ಪ್ರಮುಖವಾದ ಒಂದು ಅಂಶ ಹೇಳಲೇಬೇಕಾಗಿರೋಂಥದ್ದು, ಯಾರು ಸಮಾಜದಲ್ಲಿ ಒಳಗೊಳ್ಳುವಿಕೆಯಲ್ಲಿ ಇರ್ತಾರೆ ಅವರಿಗೆ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ಗಳಂತ ಇತ್ತೀಚೆಗೆ ನೀವು ಕೇಳಿರ್ಬೋದು. ಅಲ್ಝೈಮರ್ ಅಂತ ಕಾಯಿಲೆ ಅಂದ್ರೆ ಮರ್ತೋಗ ಅಂತದ್ದು, ಮರೆಗುಳಿತನ ಅನ್ಬೋದು. ಅದು ಕೊನೆಯ ಹಂತದಲ್ಲಿ ಹೆಂಡತಿ ಮಕ್ಕಳು ತುಂಬಾ ಹತ್ರದವ್ರನ್ನು ಗುರ್ತಿಸಲ್ಲ, ಅವರು ಮರ್ತೋಗ್ಬಿಡ್ತಾರೆ. ಕೊನೆಗೆ ಅವ್ರು ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಅದು ಕೊನೆಯ ಹಂತ. ಅದು ಯಾರಿಗೆ ಜಾಸ್ತಿ ಬರುತ್ತೆ ಅಂದ್ರೆ ಮೊದಲಿನಿಂದಲೂ ಯಾರು ಒಂಟಿಯಾಗಿರ್ತಾರೆ, ಸಮಾಜಮುಖಿಯಾಗಿರೋದಿಲ್ಲ ಅಂತವರಿಗೆ ಈ ಮರಗುಳಿತನ ಬಹಳ ಶೀಘ್ರವಾಗಿ ಬರುತ್ತೆ. ಯಾರು ಸಮಾಜಮುಖಿಯಾಗಿರ್ತಾರೆ, ಸಮಾಜದ ಒಳಗೊಳ್ಳುವಿಕೆಯಲ್ಲಿ ಇರ್ತಾರೆ ಅಂತ ವ್ಯಕ್ತಿಗಳಿಗೆ ಈ ಒಂದು ಮರಗುಳಿತನ ಅಥವಾ ಅಲ್ಝೈಮರ್, ಪಾರ್ಕಿನ್ಸನ್, ಹಂಟಿಂಗ್ಸ್ಟನ್, ಡಿಮೆನ್ಷಿಯಾ ಇವೆಲ್ಲ ಮರೆಗುಳಿತನದ ಕಾಯಿಲೆಗಳು, ಇದು ಬರೋದಿಲ್ಲ ಅಂತಾರೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ರೇವತಿ ಮೇಡಮ್ ಇದ್ದಾರೆ. ಅವರು ರಿಟೈರ್ಡ್ ಆದ್ಮೇಲೂ ಸಹ ಎಷ್ಟು ಆಕ್ಟಿವ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಕಾರಣ ಏನಂತಂದ್ರೆ ಅವ್ರಿಗೊಂದು ಪರ್ಪಸ್ ಇದೆ, ಸಮಾಜಕ್ಕೆ ನಾನು ಏನಾದ್ರೂ ಕೊಡಬೇಕು ಅನ್ನೋ ಒಂದು ಪರ್ಪಸ್ ಇರೋದ್ರಿಂದ ಅವರು ಎಲ್ಲಾ ಕಾರ್ಯಕ್ರಮಗಳನ್ನ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತಂದ್ರೆ ಒಂದು ಪರ್ಪಸ್ ಇದೆ. ಮತ್ತೆ ಯಾವಾಗ್ಲೂ ಕ್ರಿಯಾಶೀಲರಾಗಿರ್ತಾರೆ, ಲವಲವಿಕೆಯಿಂದ ಇರ್ತಾರೆ. ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮೆದುಳಿನಲ್ಲಿರುವ ನರಕೋಶಗಳಲ್ಲಿ ಕೆಲವೊಂದು ಡೆಪಾಸಿಟ್ಸ್ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನೀವು ಕಬ್ಬಿಣದನ್ನ ಏನೋ ಒಂದ್ ಕಡೆ ಇಟ್ಟಿದ್ದೀರಾ, ಅದನ್ನ ನೀವು ಬಳಕೆ ಮಾಡದೆ ಇಟ್ರೆ ರಸ್ಟ್ ಹಿಡಿಯುತ್ತದೆ. ಅದೇ ತರ ನಮ್ಮ ಮೆದುಳಿನಲ್ಲಿ ನಾವು ಕ್ರಿಯಾಶೀಲರಾಗದೆ ಇದ್ದಾಗ, ಒಂಟಿಯಾಗಿದ್ದಾಗ, ಸಮಾಜದಲ್ಲಿ ನಮ್ದು ಕೊನೆಗೆ ಅನ್ಬೋದು ನಮ್ಮ ಒಂದು ಹಮ್ಮು ಬಿಮ್ಮಿನಿಂದನೇ ನಾವು ನಮ್ಮ ಆರೋಗ್ಯ ಕಳ್ಕೊಂತ ಇದೀವಿ ಅಂತ. ನಿಜಾನೇ ಅದು. ಕೆಲವರಿಗೆ ಅದಿರುತ್ತೆ, ಒಂದು ಆಟಿಟ್ಯೂಡ್ ಅಂತ ನಾವ್ ಅಂತೀವಿ. ಯಾರ ಜೊತೆ ಮಾತಾಡ್ಬಿಟ್ರೆ ನಾನು ಏನೋ ಕಳ್ಕೊಂಡ್ಬಿಡ್ತೀನಿ, ಯಾರ ಜೊತೆ ಮಾತಾಡಿದ್ರೆ ನನ್ನ ಅಂತಸ್ತು ಕಮ್ಮಿ ಆಗುತ್ತೆ, ನನ್ನ ಅಧಿಕಾರ ಕಮ್ಮಿ ಆಗುತ್ತೆ ಅಂತ ಆ ಭಾವನೆ ಯಾರಿಟ್, ನಾನ್ ತುಂಬಾ ಶ್ರೀಮಂತರು ಅಥವಾ ನಾನ್ ತುಂಬಾ ದೊಡ್ಡ ಒಂದು ಉತ್ತಮ ಕುಲ, ಈ ತರದ್ದು ಇದೆಲ್ಲ ಪೊಳ್ಳುತನ ಏನಿದೆ, ಇದು ನಮಗ್ ನಾವೇ ಹಾಕೊಂಡಿರೋಂತಹ ಬೇಲಿಗಳಿದು. ನಮ್ಮನ್ನ ನಾವೇ ಐಸೋಲೇಟ್ ಮಾಡ್ಕೊಂತ ಇರೋದು. ಹಾಗಾಗಿ ಇದನ್ನ ಯಾರ್ ಮಾಡ್ಕೊಂತ ಇರ್ತಾರೆ, ಅವರ ಮೆದುಳು ರೆಸ್ಟ್ ಹಿಡಿಯೋ ತರ. ಈಗ ನಾನು ಏನ್ ಹೇಳಿದೆ, ಕಬ್ಬಿಣ ಒಂದ್ ಕಡೆ ಇಟ್ರೆ ಹೇಗೆ ರೆಸ್ಟ್ ಹಿಡಿಯುತ್ತೆ, ಅದು ಬಳಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನಾವು ಬಳಕೆ ಮಾಡದೆ ಒಂಟಿತನದಲ್ಲೇ ಇದ್ದಾಗ ಅವರು ಯಾರು ಸಮಾಜದಲ್ಲಿ ಅವರೇ ನಾವೇ ಹೋಗ್ಬೇಕೇ ಹೊರತು ಅವರು ನಮ್ಮ ಹತ್ರ ಬರೋದಿಲ್ಲ. ನಾವು ನಮ್ಮ ತನವನ್ನ ಬಿಟ್ಟು ಕೆಲವೊಮ್ಮೆ ಸಮಾಜಮುಖಿಯಾಗಿರ್ಬೇಕು ಅಂದ್ರೆ ನಾವು ಹೋಗ್ಬೇಕಾಗುತ್ತೆ. ಸಮಾಜದ ಎಲ್ಲ ವರ್ಗದವರ ಜೊತೆ ನಾವು ಬೆರಿಬೇಕಾಗುತ್ತೆ, ಅವರ ಕಷ್ಟ ಸುಖಗಳನ್ನು ಕೇಳ್ಬೇಕಾಗುತ್ತೆ. ಇಲ್ಲಿ ತಾಳ್ಮೆ ಬಹಳ ಮುಖ್ಯ. ಯಾರೋ ಏನೋ ಮಾತಾಡ್ತಿದ್ದಾರೆ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳುವ ನನ್ನ ತಾಳ್ಮೆ ಇರ್ಬೇಕು. ಅದ್ರ ಜೊತೆಗೆ ನಾನು ಅವೈಲಬಲ್ ಇರ್ಬೇಕು. ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ನಾನು ಅವೈಲಬಲ್ ಇದ್ದಾಗ ಜನ ನನ್ನ ಹತ್ರ ಬರ್ತಾರೆ. ಹಾಗಾಗಿ ತಾಳ್ಮೆ ಆಗಿರ್ಬೋದು,
ಅವೈಲಬಿಲಿಟಿ ಆಗಿರಬಹುದು, ಈ ತರದ್ದೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಒಳಗೊಳ್ಳುವಿಕೆ ಚೆನ್ನಾಗಿರುತ್ತೆ. ಒಳಗೊಳ್ಳುವಿಕೆ ಇದ್ದಾಗ ಅದರಿಂದ ಅನುಕೂಲ ನಮ್ಗೆ ಹೊರತು ಸಮಾಜಕ್ಕೂ ಒಂಚೂರು ಆಗ್ಬೋದು, ಬಟ್ ಅದಕ್ಕಿನ್ನ ಹೆಚ್ಚಿನ ಅನುಕೂಲ ನಮ್ಗಾಗ್ತಾ ಇರುತ್ತೆ. ಇಲ್ಲಿ ನರಕೋಶಗಳು ನಾಶಿಸು ಹೋಗೋದಿಕ್ಕೆ ಒಂಟಿತನವೇ ಕಾರಣ ಅಂತ ಹೇಳ್ತಾರೆ. ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಮನುಷ್ಯ ಒಂಟಿಯಾಗಿ ಏನಾದ್ರು ಇದ್ರೆ ಅವನು ಪ್ರತಿದಿನ 15 ಸಿಗರೇಟ್ ಸೇರಿದಷ್ಟು ಅವನ ದೇಹದ ಮೇಲೆ ಹಾನಿಯಾಗುತ್ತೆ. ಹಾಗಾಗಿ ಯಾವುದೇ ಭಾವನೆ ಆಗಿರ್ಲಿ ಹಂಚಿಕೊಳ್ಬೇಕು ಅದನ್ನ. ಹಂಚಿ ತಿನ್ನು, ಹಂಚಿ ನಡೆ ಅಂತೆಲ್ಲ ಹೇಳ್ತಾರಲ್ಲ, ಅದು ಮಾಡ್ದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ಅದಕ್ಕೆ ಬಸವಣ್ಣನ ವಚನದಲ್ಲಿ ನಾವು ಕೇಳ್ಬೋದು, ಏನು ಬಂದಿರಿ ಹದಿಲವಿದ್ದೀರಿ ಅಂದ್ರೆ ನಿಮ್ಮ ಇದು ಹೇಳ್ತಾರದ್ರಲ್ಲಿ, ನೀವು ಚೆನ್ನಾಗಿದ್ದೀರಾ ಅಂತಂದ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ಕೂತ್ಕಳಿ ಅಂದ್ರೆ ನೆಲ ಡೊಂಕಾಗ್ಬಿಡುತ್ತಾ ಅಂತ ಅದನ್ನ ಬಹಳ ಚೆನ್ನಾಗಿ ಅದನ್ನ ಚಾಟಿ ಏಟ್ ಕೊಟ್ಟಂಗೆ ಹೇಳಿದ್ದಾರೆ. ಯಾರು ಬಂದಾಗ ಕೂತ್ಕಳಿ ಅಂತ ಅಂದಿದ ತಕ್ಷಣ ನಿಮ್ ಮನೆ ನೆಲ ಏನಾದ್ರು ಡೊಂಕಾಗುತ್ತಾ, ನೀವು ಚೆನ್ನಾಗಿದ್ದೀರಾ ಅಂತಂದ್ರೆ ನಿಮ್ಗೆ ಏನಾದ್ರು ತೊಂದರೆ ಆಗುತ್ತಾ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ನೀವು ಸಮಾಜದಲ್ಲಿ ಇರ್ಬೇಕು, ಒಳಗೊಳ್ಳುವಿಕೆ ಎಲ್ಲಿ ಇರಬೇಕು ಅನ್ನೋದನ್ನ ಬಹಳ ಅದ್ಭುತವಾಗಿ ಅವ್ರು ಅದನ್ನ ಹೇಳಿದ್ದಾರೆ. ಅದ್ರ ಜೊತೆ ಇನ್ನೊಂದು ಮಾತು ನನಗೆ ಬಹಳ ಮುಖ್ಯ, ಇದು ಅಕ್ಕಮಹಾದೇವಿಯ ವಚನದಲ್ಲಿ ಹೇಳ್ತಾರಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆ ಅಂತಯ್ಯ ಅಂತ. ಅಂದ್ರೆ ಸಮಾಜ ಅಂದಾಗ ಎಲ್ಲ ತರ ವ್ಯಕ್ತಿಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲಾ ತರ. ಅಂದ್ರೆ ನಾವಿರೋದು ಸಮಾಜದಲ್ಲಿ ಇರೋದ್ರಿಂದ ಒಂದು ಸಹಿಷ್ಣುತೆ ಬೇಕು. ಆಯ್ತು ಫೈನ್, ಒಂದು ಏನೋ ಬೇಜಾರಾಯ್ತಾ ಅದನ್ನ ಕಂಟಿನ್ಯೂ ಮಾಡೋದು ಬೇಡ, ನಂತರ ಅದನ್ನ ಸರಿಪಡಿಸ್ಕೊಳ್ಳೋಣ, ಇದರಿಂದ ಅನುಕೂಲ ನಮಗೆ. ಈಗ ನಾನು ಹೇಳಿದೆ, ಇದರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳೋದು, ನಿಮ್ಗೊಂದು ವಚನ ಗೊತ್ತಿರ್ಬೋದು, ಅದರಲ್ಲಿ ಇವನಾರವ ಇವನಾರವ ಇವ ನಮ್ಮವ ಅಂತ ಒಂದು ವಚನ ಹೇಳ್ತಾರೆ. ಅದು ಮೇಲ್ನೋಟಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದು ತಾರತಮ್ಯ ಮಾಡ್ಬೇಡ ಅಂತ ಅಷ್ಟೇ ನಾವು ತಿಳ್ಕೊಂಡಿದೀವಿ. ಇವನಾರವ ಅಂದ್ರೆ ಇವನ್ ಯಾರು ಅಂದ್ರೆ ಇವನು ನಮ್ಮವನು ಅಂತ ಅದರದ ಒಂದು ತಾತ್ಪರ್ಯ ಮೇಲ್ನೋಟಕ್ಕೆ ಅಷ್ಟೇ ಅಂತ ಅನ್ಸಿದ್ರೆ, ವೈಜ್ಞಾನಿಕವಾಗಿ ನಾವು ಅದನ್ನ ನೋಡಿದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ಬಸವಣ್ಣ ಒಬ್ಬ ವಿಜ್ಞಾನಿ ತರ ಯೋಚನೆ ಮಾಡಿದ್ರ ಅಂತ. ಕಾರಣ ಏನಂತಂದ್ರೆ, ಈಗ ನಾನು ನೀವು ಎಲ್ಲ ಬೇರೆ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಮತ್ತೆ ಎಲ್ಲದ್ರಲ್ಲೂ ಬೇರೆ ಬೇರೆನೆ ಇರ್ಬೋದು, ಒಂದು ಅಂತಸ್ತು ಎಲ್ಲದ್ರಲ್ಲೂ ವ್ಯಕ್ತಿಗಳು ಸಮಾಜದಲ್ಲಿ ಬೇರೆ ಬೇರೆ ಆಗಿರ್ತಾರೆ. ಈಗ ನಾನು ಯಾರನ್ನೋ ನೋಡಿದಾಗ, ಓ ಅವನು ಬೇರೆ ಧರ್ಮದವನು, ಅವನು ಬೇರೆ ಜಾತಿಯವನು, ಅವನು ನಮಗಿಂತ ಕಮ್ಮಿ ಅಂತ ನಾನು ಮೇಲ್ನೋಟಕ್ಕೆ ಅನ್ಕೊಂತ ಇರ್ತೀನಿ. ಆದ್ರೆ ನನ್ನ ಜೀವಕೋಶಗಳು ನಿಮ್ಮ ಜೀವಕೋಶಗಳ ಜೊತೆ ಕನೆಕ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಮನುಷ್ಯನ ಒಂದು ಹುಟ್ಟಿನ ಮೂಲವನ್ನ ನಾವು ನೋಡೋದಾದ್ರೆ, ನಾವೆಲ್ಲ ಬಂದಿರೋದು ಬ್ಯಾಕ್ಟೀರಿಯಾದಂತಹ ಸಣ್ಣ ಸೂಕ್ಷ್ಮಾಣು ಜೀವಿಗಳಿಂದ. ಅಂದ್ರೆ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳು ನಾವೆಲ್ಲ ಒಂದೇ ಇದರಿಂದ ಮೂಲದಿಂದ ಬಂದಿರೋರಾಗಿರೋದ್ರಿಂದ ಮೇಲ್ನೋಟಕ್ಕೆ ನಾವು ಬೇರೆ ಬೇರೆನೆ, ಬೇರೆ ಜಾತಿ ಬೇರೆ ಧರ್ಮ ಆದ್ರೂ ಸಹ ಹೊರನೋಟಕ್ಕಾದ್ರೂ ನಮ್ಮ ಜೀವಕೋಶಗಳಿಗೆ ಗೊತ್ತಿದೆ ನಾವೆಲ್ಲ ಒಂದೇ ಅಂತ. ಇಲ್ಲಿ ಏನಾಗ್ತಾ ಇದೆ, ನಾವು ಇನ್ನೊಬ್ಬ ವ್ಯಕ್ತಿಯನ್ನ ದ್ವೇಷ ಮಾಡಿದಾಗ ನಮ್ಮ ಜೀವಕೋಶಗಳು ಏನ್ ಅನ್ಕೊಳ್ಳುತ್ತೆ ಅಂದ್ರೆ, ನಾನು ನನ್ನನ್ನೇ ದ್ವೇಷ ಮಾಡ್ಬೇಕು ಅಂತ. ಯಾಕೆಂದ್ರೆ ನಾವೆಲ್ಲ ಒಂದೇ ಆಗಿರೋದ್ರಿಂದ ನಾನು ಹೊರಗಡೆ ದ್ವೇಷ ಮಾಡ್ತಾ ಇದ್ದೀನಿ. ನಾನು ಏನ್ ಸಿಗ್ನಲ್ ಕೊಡ್ತಾ ಇದ್ದೀನಿ ಅಂದ್ರೆ ನನ್ನ ದೇಹಕ್ಕೆ ದ್ವೇಷ ಅಂತ. ಹಾಗಾಗಿ ಏನಾಗುತ್ತೆ, ನಮ್ಮ ಜೀವಕೋಶಗಳು ಅವುಗಳನ್ನೇ ದ್ವೇಷ ಮಾಡೋದಕ್ಕೆ ಶುರು ಮಾಡುತ್ತೆ. ಅದೇ ಆಟೋ ಇಮ್ಯೂನ್ ಡಿಸಾರ್ಡರ್. ಈಗ ನಾವ್ ಏನು ನೋಡ್ತಾ ಇದ್ದೀವಿ ಆಟೋ ಇಮ್ಯೂನ್ ಡಿಸಾರ್ಡರ್, ಇದು ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಜನರಲ್ಲಿ ಸಹಿಷ್ಣುತೆ ಕಮ್ಮಿ ಆಗ್ತಾ ಇದೆ. ಸಹಿಸ್ಕಂತ ಇಲ್ಲ ನಾವು ಯಾರನ್ನು, ಬೇರೆ ಧರ್ಮದವರನ್ನ ಸಹಿಸಲ್ಲ, ಬೇರೆ ಜಾತಿಯವರನ್ನ ಸಹಿಸಲ್ಲ. ಅಂದ್ರೆ ಬರೀ ಶ್ರೀಮಂತರು ಏನೋ ಒಂದು ಈ ಬೂಟಾಟಿಕೆ ಅಂತಂತೀವಲ್ಲ, ಒಂದು ಮುಖವಾಡನ ಧರಿಸ್ಕೊಂಡಿರೋದು, ಯಾರು ಚೆನ್ನಾಗಿ ಬಟ್ಟೆ ಹಾಕೊಂಡು ಯಾರು ದೊಡ್ಡ ಕಾರಲ್ಲಿ ಬರ್ತಾರೆ ಅವರಿಗೆ ಮರ್ಯಾದೆ ಕೊಡೋದು, ಯಾರು ಶ್ರಮಜೀವಿಗಳು ಅವ್ರಿಗೆ ನಾವು ದೂರ ಇಡೋದು. ಈ ತರ ನಾವು ಮಾಡ್ತಾ ಬಂದ್ರೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಒಳಗಡೆನೆ ಡ್ಯಾಮೇಜ್ ನಡೀತಾ ಬರುತ್ತೆ. ಜೀವಕೋಶಗಳು ಕನ್ಫ್ಯೂಸ್ ಆಗೋಗುತ್ತೆ. ಓಹೋ ನಾನು ದ್ವೇಷ ಮಾಡ್ಬೇಕು ಅಂತ ಏನ್ ಮಾಡುತ್ತೆ, ಅದನ್ನ ದ್ವೇಷ ಮಾಡಕ್ಕೆ ಶುರು ಮಾಡುತ್ತೆ. ಅದೇ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ನಾವ್ ಏನಂತ ಇದೀವಿ, ನಮ್ಮ ಜೀವಕೋಶಗಳು ಅದನ್ನೇ ಸಾಯಿಸ್ತಾ ಬರೋದೇ ಆಟೋ ಇಮ್ಯೂನ್ ಡಿಸಾರ್ಡರ್. ಈ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಮಾಜದಲ್ಲಿ ಸಾಮಾಜಿಕ ಆರೋಗ್ಯ ಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ಒಂದು 4-5 ಪಾಯಿಂಟ್ಸ್ ಗಳನ್ನ ನಾವು ಗಮನದಲ್ಲಿ ಇಡಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಡೊನೇಷನ್ ಅಂತ. ಅದ್ಭುತವಾಗಿ ಕೆಲಸ ಮಾಡುತ್ತೆ ಡೊನೇಷನ್ ಅಂತಂದ್ರೆ. ಸಮಾಜದಲ್ಲಿ
ನೀವು ಹಣನಾದ್ರೂ ಕೊಡಿ, ನಿಮ್ಮ ಸಮಯನಾದ್ರೂ ಕೊಡಿ, ಅಥವಾ ನಿಮ್ಮ ಸರ್ವಿಸ್ನಾದ್ರೂ ಕೊಡಿ, ಏನಾದ್ರೂ ನಾವು ಅದು ಬರೀ ಮನುಷ್ಯರಿಗೆ ಅಲ್ಲ, ಪ್ರಾಣಿ ಪಕ್ಷಿ ಪಶು ಎಲ್ಲದಕ್ಕೂ ಎಲ್ಲೋ ಒಂದು ಕಡೆ ಏನಾದ್ರೂ ನಿಮ್ ಕೈಲಿ ಏನಾಗುತ್ತೆ ಅದು ಕೊಡ್ತಾ ಬಂದ್ರೆ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಂತೆ ನಮ್ಮ ದೇಹದ ಒಳಗಡೆ ಬೇಕಾದಷ್ಟು, ನಾನು ಹೇಳ್ತೀನಿ ಯಾವ್ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂತ. ಒಂದು ಡೊನೇಷನ್, ಇನ್ನೊಂದು ಥ್ಯಾಂಕ್ಫುಲ್ನೆಸ್. ಇದು ಸಾಮಾಜಿಕ ಆರೋಗ್ಯ ನಮಗೆ ಬೇಕು ಅಂತಂದ್ರೆ ಥ್ಯಾಂಕ್ಫುಲ್ನೆಸ್ ಅಂದ್ರೆ ಕೃತಜ್ಞತಾ ಮನೋಭಾವನೆ. ಮೊದಲನೇದಾಗಿ ನಮಗೆ ಈ ದೇಹವನ್ನು ಕೊಟ್ಟಿರುವ ಆ ಭಗವಂತನಿಗೆ ನಾವು ಧನ್ಯತೆಯನ್ನು ಅರ್ಪಿಸ್ಬೇಕು. ಅದೇ ರೀತಿ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ, ಹೃದಯ ಆಗ್ಬೋದು, ಶ್ವಾಸಕೋಶ ಆಗ್ಬೋದು, ಮೆದುಳು, ಪ್ರತಿದಿನ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ನ್ಯೂರೋ ಸೈಂಟಿಸ್ಟ್ ಹೇಳ್ತಾರೆ ಅದನ್ನ. ಅದು ಆಟೋ ಸಜೆಷನ್ ಅಂತಾನೂ ಅದನ್ನ ಕರಿತೀವಿ. ನಾವು ಬೆಳಿಗ್ಗೆ ಎದ್ದಾಗ ನಾನು ಎದ್ದಿರೋದಕ್ಕೆ, ನಾನು ಇನ್ನೂ ಬದುಕಿದ್ದೀನಿ, ಅದಕ್ಕೆ ಆ ದೇವರಿಗೆ ಒಂದು ಧನ್ಯವಾದ. ಮತ್ತೆ ನನ್ನ ಎಲ್ಲ ದೇಹದ ಅಂಗಾಂಗಗಳು ಕೆಲಸ ಮಾಡ್ತಾ ಇದೆ, ಅದಕ್ಕೆ ಧನ್ಯವಾದಗಳು, ಅದಕ್ಕೇನೆ ನಾವು ಧನ್ಯವಾದಗಳು. ನಂತರ ನಮಗೆ ಯಾರು ಅಡಿಗೆ ಮಾಡಾಕ್ತಾರೆ, ಕಾಫಿ ಕೊಡ್ತಾರೆ, ಹಾಲ್ ತಂದು ಕೊಡ್ತಾನೆ, ಪೇಪರ್ ತಂದು ಕೊಡ್ತಾನೆ, ಈ ತರ ಎಲ್ಲಾ ಸಮಾಜದ ಎಲ್ಲಾ ಶ್ರಮಿಕ ವರ್ಗದವರಿಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಬಂದ್ರೆ, ಡೊನೇಷನ್ ಒಂದು, ಧನ್ಯವಾದಗಳನ್ನ ಅರ್ಪಿಸ್ತಾ ಬಂದ್ರೆ, ಪ್ರತಿಯೊಂದಕ್ಕೂ ಒಂದು ಅವಕಾಶ, ಈ ಒಂದು ಅವಕಾಶಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸಿದ್ರೆ ನನಗೆ ಗೊತ್ತಿಲ್ಲದಂತೆ ನನ್ನ ದೇಹದ ಒಳಗಡೆ ಕೆಲವು ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾವುದೇ ಒಂದು ಕೆಲಸ ಯಾರೇ ಮಾಡಿದಾಗ್ಲೂ ಅವರಿಗೆ ಒಂದು ಧನ್ಯವಾದ ಅರ್ಪಿಸೋದು. ಉದಾಹರಣೆಗೆ ಹೋಟೆಲ್ಗೆ ಹೋಗಿರ್ತೀರಿ, ಸರ್ವರ್ ನಮ್ಗೆ ತಂದು ಕೊಡ್ತಾನೆ, ನಾವ್ ಅನ್ಬೋದು ನಾನು ದುಡ್ಡು ಕೊಡ್ತಾ ಇದ್ದೀನಿ ಅದಕ್ಕೆ ಅವ್ನು ತಂದು ಕೊಡ್ತಾ ಇದ್ದಾನೆ ಅಂತ. ಅಲ್ಲ, ನಾನ್ ದುಡ್ಡು ಕೊಡ್ತಾ ಇರ್ಬೋದು ನಿಜ, ಆದ್ರೆ ಥ್ಯಾಂಕ್ ಯು ಅಂತ ನಾವು ಒಂದು ವರ್ಡ್ ಹೇಳ್ತೀವಿ. ಕಾಫಿ ಯಾರೋ ತಂದು ಕೊಡ್ತಾರೆ, ಥ್ಯಾಂಕ್ ಯು, ಏನೋ ಒಂದ್ ಮಾಡ್ತಾರೆ. ಪ್ರತಿ ಒಂದು ಕಡೆ ಈ ಥ್ಯಾಂಕ್ ಯು ಅನ್ನೋ ಪದ ಇದೆಯಲ್ಲ, ಇದು ಎಂತ ಅದ್ಭುತವಾದ ಪದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ನೀವು ಎಷ್ಟು ಸಲ ಬಳಕೆ ಮಾಡ್ತೀರಾ ನಿಮಗೆ ಗೊತ್ತಿಲ್ಲದಂಗೆ ದೇಹದ ಒಳಗಡೆ ಕೆಲವೊಂದು ಹಾರ್ಮೋನ್, ಅದರಲ್ಲಿ ಸೆರೋಟೋನಿನ್, ಆಕ್ಸಿಟಾಸಿನ್, ಡೋಪಮೈನ್, ಎಂಡಾರ್ಫಿನ್, ಬಹಳ ಅದ್ಭುತವಾದ ಹಾರ್ಮೋನ್ಸ್ಗಳಿವು. ಸೆರೋಟೋನಿನ್ ಅಂದ್ರೆ ಮೂಡ್ ಹಾರ್ಮೋನು. ಡೊನೇಷನ್ ಮಾಡಿದಾಗ, ಥ್ಯಾಂಕ್ ಮಾಡಿದಾಗ ಇದು ಬಿಡುಗಡೆ ಆಗ್ತಾ ಬರುತ್ತೆ. ಅದೇ ರೀತಿ ಆಕ್ಸಿಟಾಸಿನ್ ಅಂದ್ರೆ ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್. ನೀವು ಗುಂಪಿನಲ್ಲಿ ಇದ್ದಾಗ ಮಾತ್ರ ಈ ಹಾರ್ಮೋನ್ ಬಿಡುಗಡೆ ಆಗೋದು. ಗುಂಪು, ಒಂದ್ ಸತ್ಸಂಗಕ್ಕೆ ಹೋಗ್ತೀರಾ, ಈ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಗುಂಪಲ್ಲಿ ಯೋಗ ಮಾಡ್ತೀರಾ, ಗುಂಪಲ್ಲಿ ಭಜನೆ ಮಾಡ್ತೀರಾ, ಒಂದು ಮನೆ ಫಂಕ್ಷನ್ಗಳಿಗೆ ಹೋಗ್ತೀರಾ, ಯಾವ್ದೋ ಒಂದು ನಾಮಕರಣ ಆಗ್ಬೋದು, ಸೀಮಂತ ಆಗ್ಬೋದು, ಮದ್ವೆ ಆಗ್ಬೋದು, ಗೃಹ ಪ್ರವೇಶ, ಯಾರನ್ನ ನೋಡ್ತೀರಾ, ಮಾತಾಡ್ತೀರಾ. ಆಮೇಲೆ ಅಪ್ರಿಸಿಯೇಷನ್, ಯಾರೋ ಒಬ್ರು ಚೆನ್ನಾಗಿ ಒಳ್ಳೆ ಸಾರಿ ಉಟ್ಟಿರ್ತಾರೆ, ನಿಮ್ ಸಾರಿ ಚೆನ್ನಾಗಿದೆ, ನಿಮ್ ಜ್ಯುವೆಲರಿ ಚೆನ್ನಾಗಿದೆ, ಅದು ಹೇಳಿದ್ರೆ ನಿಮ್ಗೆ ಎರಡೆರಡು ಬೆನಿಫಿಟ್. ಒಂದು, ಆ ವ್ಯಕ್ತಿಗೂ ಸಂತೋಷ ಆಗುತ್ತೆ, ಅದರ ಜೊತೆಗೆ ಅದು ಹೇಳಿದಾಗ ನಿಮ್ಮ ದೇಹದ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಗಳು ಶುರು ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಸೆರೋಟೋನಿನ್ ಆಗ್ಬೋದು, ಎಂಡಾರ್ಫಿನ್, ಡೋಪಮೈನ್, ಆಕ್ಸಿಟಾಸಿನ್. ಈ ಅಪ್ರಿಸಿಯೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಆ ವ್ಯಕ್ತಿಗೂ ಬಿಡುಗಡೆ ಆಗುತ್ತೆ, ನಿಮ್ಗೂ ಬಿಡುಗಡೆ ಆಗುತ್ತೆ, ಇಬ್ರಿಗೂ ಆಗುತ್ತದು. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಆರೋಗ್ಯನೂ ಅದ್ಭುತವಾಗಿರುತ್ತೆ. ಅದು ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾರ್ಟಿಸಾಲ್ ರಿಲೀಸ್ ಮಾಡ್ಕೊಂತೀವಿ, ಹೊಟ್ಟೆ ಕಿಚ್ಚು ಪಡ್ತೀವಿ. ಅವ್ರು ನೋಡಿದಾಗ, ಎಷ್ಟು ಒಳ್ಳೆ ಮನೆ ಕಟ್ಕೊಂಡ್ಬಿಟ್ರು, ಎಲ್ಲ ಲಂಚ ಬಂದ್ಬಿಟ್ಟಿದೆ ಅದ್ರಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ, ಪಾಪ ಅವ್ನು ಎಷ್ಟು ಲೋನ್ ಮಾಡಿ ಕಟ್ಟಿರ್ತಾನೋ ಯಾರು ಗೊತ್ತಿರುತ್ತೆ, ಎಲ್ಲ ದುಡ್ಡು ದಂಡಿಯಾಗಿ ಬರ್ತಾ ಇದೆ. ಅವಾಗ ಕಾರ್ಟಿಸಾಲ್ ನಮ್ಗೆ ರಿಲೀಸ್ ಆಗೋದು, ಅವನ್ಗೇನು ಆಗಲ್ಲ. ನನ್ನ ಹೊಟ್ಟೆಯಿಂದ ಅಂದ್ರೆ ನನ್ನ ಒಂದು ಎಡ್ರಿನಲ್ ಗ್ಲ್ಯಾಂಡ್ ಇಂದ ಕಾರ್ಟಿಸಾಲ್, ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ನನಗೆ ಗೊತ್ತಿಲ್ದಂಗೆ ಮುಂದಿನ ಊಟ ಮಾಡ್ಕೊಂಡು ಮನೆಗೆ ಹೋದಾಗ ನನಗೆ ಅಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗಿರುತ್ತೆ, ಯಾಕೆಂದ್ರೆ ಕಾರ್ಟಿಸಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ತರ ಯಾರನ್ನೇ ನೋಡ್ಲಿ ಮನಸ್ಪೂರ್ವಕವಾಗಿ ಒಂದು ಅಪ್ರಿಸಿಯೇಷನ್, ಒಂದು ಥ್ಯಾಂಕ್ಫುಲ್, ಒಂದು ಡೊನೇಷನ್, ಇದೆಲ್ಲ ನಾವು ಮಾಡ್ತಾ ಬಂದ್ರೆ ನಮಗೆ ಗೊತ್ತಿಲ್ಲದಂತೆ ಬೇಕಾದಷ್ಟು ಒಳ್ಳೆಯ ಕೆಮಿಕಲ್ಸ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆಯಾಗಕ್ಕೆ ಆರಂಭ ಆಗ್ತಾ ಬರುತ್ತೆ. ಹಾಗಾಗಿ ಸಾಮಾಜಿಕ ಆರೋಗ್ಯ ನಮಗ್ ಬೇಕು ಅಂತಂದ್ರೆ ಸಮಾಜದ ಒಳಗೊಳ್ಳುವಿಕೆ ಬೇಕೇ ಬೇಕು. ಅದರ ಜೊತೆಗೆ ನಮಗೆ ಗೊತ್ತಿಲ್ಲದಂತೆ ಈ ಒಂದು ಸಮಾಜದ ಒಳಗೊಳ್ಳುವಿಕೆಯಿಂದ ನಮಗೆ ಗೊತ್ತಿಲ್ಲದಂತೆ ಹಲವಾರು ಒಳ್ಳೆಯ ಹಾರ್ಮೋನ್ ಬಿಡುಗಡೆಯಾಗಕ್ಕೆ ನಾವು ಒಂದು ಅವಕಾಶ ಕಲ್ಪಿಸ್ದಂಗ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಒಂದ್ ಸತ್ಸಂಗಕ್ಕೆ ಹೋಗಿ ಬರ್ತೀರಾ, ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ಸುತ್ತೆ. ಕಾರಣ ಏನು ಅಂತಂದ್ರೆ ಒಳಗಡೆ ಕೆಮಿಕಲ್ ರಿಯಾಕ್ಷನ್, ನಿಮ್ಮ ಸೆರೋಟೋನಿನ್ ರಿಲೀಸ್ ಆಯ್ತು. ಮೂಡ್ ಹಾರ್ಮೋನು, ಮೂಡ್ ತುಂಬಾ ಖುಷಿ ಆಯ್ತು. ಏನೋ ಬೇಜಾರಲ್ಲಿ ಹೋಗಿರ್ತೀರಾ, ಒಂಟಿಯಾಗಿ ಮನೇಲಿ ಬೇಜಾರಾಗ್ತಾ ಇದೆ ಅಂತ ಹೊರಗಡೆ ನೀವು ಹೋಗಿ ನಾಲ್ಕು ಜೊತೆ ಮಾತಾಡಿದ ತಕ್ಷಣ ಏನಾಗುತ್ತೆ, ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಮೂಡ್ ಏನು ಹಾಳಾಗಿರುತ್ತೆ ಅದೆಲ್ಲ ಸರಿ ಆಗುತ್ತೆ.
ನಾವು ಇದನ್ನ ಏನೂ ಮಾಡದೆ ಒಂಟಿಯಾಗಿದ್ದಾಗ ಸದಾ ಕಾಲ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ಕಾರಣ ಒಂಟಿತನ ಅಂದಾಗ ಅಸುರಕ್ಷತಾ ಮನೋಭಾವನೆ, ಅವ್ಯಕ್ತ ಒಂದು ಭಯ, ನಮ್ಗೆ ಗೊತ್ತಿಲ್ಲ, ನಾನು ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಅಂತ, ಆದ್ರೆ ಅದು ಮೇಲ್ನೋಟಕ್ಕಷ್ಟೇ. ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಭಯ ಇರುತ್ತೆ ನಮ್ಗೆ. ಆ ಭಯದಿಂದ ನಮ್ಮಲ್ಲಿ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ಅಡ್ರಿನಾಲಿನ್, ನಾರ್ ಅಡ್ರಿನಾಲಿನ್, ಕಾರ್ಟಿಸಾಲ್, ಈ ತರದ್ದು ಇವೆಲ್ಲ ಸ್ಟ್ರೆಸ್ ರಿಲೇಟೆಡ್ ಹಾರ್ಮೋನು. ನಮಗ್ ಗೊತ್ತಿಲ್ಲ, ಆದ್ರೆ ಒಳಗಡೆ ಅದು ಶೂಟಪ್ ಆಗ್ತಾ ಇದೆ. ಶೂಟಪ್ ಆಗಿ ಏನಾಗುತ್ತೆ, ನಮ್ಮ ಹೃದಯಾಘಾತ ಆಗಂತದ್ದು, ಅಥವಾ ಮೆದುಳಿನಲ್ಲಿ ಡ್ಯಾಮೇಜ್ ಆಗೋ ಅಂತದ್ದು, ಅಥವಾ ಬೇರೆ ಬೇರೆ ಎಲ್ಲ ಕಾಯಿಲೆಗಳಿಗೂ ಈ ಕಾರ್ಟಿಸಾಲ್ ಜಾಸ್ತಿ ಆಗದೆ ಮೂಲ ಆಗಿರೋದ್ರಿಂದ ಬೇಕಾದಷ್ಟು ಸೀರೀಸ್ ಆಫ್ ಹೆಲ್ತ್ ಇಶ್ಯೂಸ್ ಅಂತ ನಾವ್ ಏನ್ ಹೇಳ್ತೀವಿ ಅದೆಲ್ಲ ಆರಂಭ ಆಗೋದು ಕಾರ್ಟಿಸಾಲಿಂದ. ಕಾರ್ಟಿಸಾಲ್ ಬಿಡುಗಡೆ ಆಗೋದು ಒಂಟಿತನ ಇದ್ದಾಗ. ಇದು ಸಾಮಾಜಿಕ ಮನೋಭಾವನೆ ಅಥವಾ ಸಾಮಾಜಿಕ ಆರೋಗ್ಯ ಮನುಷ್ಯನಿಗೆ ಮಗುವಿದ್ದಾಗಿಂದನೇ ಆರಂಭ ಆಗುತ್ತೆ. ಮಗು ಒಂಟಿ ಇದ್ದಾಗ ಅದು ಭಯದಿಂದ ಅಳಕ್ ಶುರು ಮಾಡುತ್ತೆ. ಮನೇಲಿ ಜನ ಜಾಸ್ತಿ ಇದ್ದಾಗ ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ. ಕಾರಣ ನಾನು ಸೆಕ್ಯೂರ್ಡ್, ಸುರಕ್ಷತೆಯಲ್ಲಿದ್ದೀನಿ ನಾನು ಅಂತ. ಅಂದ್ರೆ ಎಳೆ ಮಗು, ಅದಕ್ಕೆ ಏನೂ ಗೊತ್ತಿಲ್ಲ, ಜಗತ್ತು ಪ್ರಪಂಚನೇ ಗೊತ್ತಿಲ್ಲದೆ ಇರೋ ಮಗುವಿಗೂ ಸಹ ಒಂದು ಭಯ ಕಾಡ್ತಾ ಇರುತ್ತೆ. ಹಾಗಾಗಿ ಸಣ್ಣ ಮಕ್ಕಳು, ಎಳೆ ಮಕ್ಕಳು ಅಪರಿಚಿತರ ಹತ್ರ ಹೋಗೋದಿಲ್ಲ. ಅದು ಕಾರಣ ಭಯ. ಅದಕ್ಕೆ ಪರಿಚಿತರಿದ್ದಾಗ, ತಾಯಿ ನೋಡಿದಾಗ ನಗುತ್ತೆ, ಯಾರೋ ಹೊಸಬ್ರು ಬಂದಾಗ ಅಳಕ್ ಶುರು ಮಾಡುತ್ತೆ, ಅಂದ್ರೆ ಭಯ. ಅಂದ್ರೆ ನಮ್ಗೆ ಅಲ್ಲಿಂದ ಆರಂಭ ಆಗುವ ನಮ್ಮ ಸಾಮಾಜಿಕ ಜೀವನ ನಂತರ ಬಾಲ್ಯದಲ್ಲಿ ಅದ್ಭುತವಾಗಿರುತ್ತೆ, ಯೌವನದಲ್ಲೂ ಅದ್ಭುತವಾಗಿರುತ್ತೆ. ನಂತರದ ದಿನದಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಸಾಮಾಜಿಕ ಆರೋಗ್ಯವನ್ನ ಕಳ್ಕಂತ ಇದೀವಿ. ಕಾರಣ ನಮ್ಮ ಅಂತಸ್ತು, ಅಧಿಕಾರ, ಈ ತರ ಇದು ಒಂಥರ ಪೊಳ್ಳು ಅಂತಾನೆ ಅನ್ಸುತ್ತೆ. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾನೇನೋ ದೊಡ್ಡ ಮನುಷ್ಯ, ನಾನು ಯಾರೆಲ್ಲರ ಜೊತೆ ಮಾತಾಡ್ಬಿಟ್ರೆ ನಂದೇನೋ ಕಿರೀಟ ಬಿದ್ದೋಗುತ್ತೆ ಅನ್ನೋ ತರ ಒಂದು ಭಾವನೆ ಅದು ಮನುಷ್ಯರಿಗೆ. ಅದು ನಿಜವಾಗ್ಲೂ ಎಂಥ ಮೂಢತನ ಅಂತ ಅನ್ಸುತ್ತೆ ಅಂದ್ರೆ, ನಮಗೆ ಗೊತ್ತಿಲ್ದಂಗೆ ನಮ್ಗೆ ನಾವು ಡ್ಯಾಮೇಜ್ ಮಾಡ್ಕೊಂತಿರೋದು. ಅದೇ ಬಾಯಿ ತುಂಬಾ 4 ಜನದ ಜೊತೆ ಮಾತಾಡಿದಾಗ ನಮಗೆ ಗೊತ್ತಿಲ್ಲದಂಗೆ ಒಳಗಡೆ ಬೇಕಾದಷ್ಟು, ನಾನು ಹೇಳ್ದೆ, ಕೆಮಿಕಲ್ ರಿಯಾಕ್ಷನ್ಗಳು ಯಾವ್ದು ಯಾವ ತರ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಹಬ್ಬ ಹರಿದಿನ ಮಾಡಿದಾಗ ನೆಂಟ್ರನ್ನ ಕರೆಯೋರು. ಈಗ ನೆಂಟ್ರಲ್ಲ, ಮನೇಲೆ ಹಬ್ಬ ಮಾಡಲ್ಲ ಯಾರನ್ನು, ಹೋಟೆಲ್ಗೆ ಹೋಗಿ ನಾವು ತಿಂಡಿ ತಿನ್ಕೊಂಡು ಬರೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನಕ್ಕೆ ಎಲ್ಲಾರನ್ನು ಕರೆಯೋರು ಅಂತಂದ್ರೆ, ಜನ ಬಂದಾಗ, ಮಾತುಕತೆ ಆಡಿದಾಗ ಏನೋ ಒಂದು ದುಃಖ, ದುಗುಡ, ದುಮ್ಮಾನ ಏನಿರುತ್ತೆ ಅದೆಲ್ಲ ಕರ್ಗೋಗುತ್ತೆ, ಸಂತೋಷವಾಗಿ ನಾವು ಕಳಿತೀವಿ ಅನ್ನುವ ಕಾರಣದಿಂದನೇ ಬೇಕಾದಷ್ಟು ಸಂದರ್ಭಗಳನ್ನ ಒದಗಿಸ್ತಾ ಬರ್ತಾ ಇದ್ರು. ಆದ್ರೆ ಹಿಂದೇನಾಗಿದೆ, ಇದು ಒಂದು ಮಾಡ್ರನ್ ಯುಗ, ವೆಸ್ಟರ್ನ್ ಕಲ್ಚರ್, ಪಾಶ್ಚಿಮಾತ್ಯರ ಒಂದು ಕಲ್ಚರ್. ಯಾರ್ಗಾರು ಮನೆಗೆ ಹೋಗ್ಬೇಕು ಅಂದ್ರೆ ಫೋನ್ ಮಾಡಿ, ನೀವು ನಾನು ಬರಬಹುದಾ, ನನ್ಗೆ ಪರ್ಮಿಷನ್ ಕೊಟ್ರೆ ನಾವು, ಅದು ವೆಸ್ಟರ್ನ್ ಅಲ್ಲಿ ಹಾಗೇನೆ, ಅವ್ರಿಗೆ ಪರ್ಮಿಷನ್ ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಮನೆಗೆ ಹೋಗೋ ಅಂತದ್ದು ವೆಸ್ಟರ್ನ್ ಕಲ್ಚರ್. ಆದ್ರೆ ಅತಿಥಿ ದೇವೋಭವ ಅನ್ನೋದು ನಮ್ಮ ಕಲ್ಚರ್. ಯಾರೇ ಬರ್ಲಿ, ಎಷ್ಟು ಮಧ್ಯರಾತ್ರಿ ಬಂದ್ರು ಅವರಿಗೆ ಅಡಿಗೆ ಮಾಡಿ ಹಾಕ್ಬೇಕು ಅನ್ನೋದು ನಮ್ಮ ಸಂಪ್ರದಾಯ, ಪರಂಪರೆ. ಆದ್ರೆ ಪಾಶ್ಚಿಮಾತ್ಯರಲ್ಲಿ ಯಾರ್ದಾರು ಮನೆಗೆ ಹೋಗ್ಬೇಕು ಅಂದ್ರೆ ಮೊದಲು ಒಂದು 15 ದಿನಕ್ಕೆ ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡು ಆ ಟೈಮಲ್ಲಿ ಹೋಗಿ, ಆ ಟೈಮಲ್ಲಿ ಇವರೇ ಮನೆಯಿಂದ ಏನೋ ತಗೊಂಡೋಗಿ ಅವ್ರ ಮನೇಲಿ ತಿಂದು ಬರ ಅಂತದ್ದು ಪಾಶ್ಚಿಮಾತ್ಯರದು. ಇದು ಇವಾಗ ಜಾಸ್ತಿ ಆಗ್ತಾ ಇದೆ. ಅದನ್ನ ನಾವು ಏನೋ ಬೆಸ್ಟ್ ಅಂತ ಎಲ್ಲ ಫಾಲೋ ಮಾಡ್ತಾರೆ, ಅದು ವರ್ಸ್ಟ್ ಕಲ್ಚರ್ ಅಂತ ನಾವ್ ಹೇಳ್ಬೋದು. ಕಾರಣ ಏನಂದ್ರೆ, ಸಾಮಾಜಿಕ ಒಳಗೊಳ್ಳುವಿಕೆ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಮನುಷ್ಯ ಅದ್ಭುತವಾಗಿರ್ತಾನೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಚೈನಾದಲ್ಲಿ, ಬೇರೆ ಕಡೆ ನಾವು ಈ ವೆಸ್ಟರ್ನ್ ಬಿಟ್ಬಿಡಿ, ಈ ಚೈನಾ ಮೊದಲಾದ ದೇಶದಲ್ಲಿ ಈಗಲೂ ಸಹ ಅವರು ಒಟ್ಟಿಗೆ ಇರ್ತಾರೆ, ವಯಸ್ಸಾದವ್ರನ್ನ ನೋಡ್ಕೊಂತಾರೆ. ಹಾಗಾಗಿ ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್ ಏನಿದೆ, ನಮ್ಮ ಸಂಸ್ಕೃತಿ ಸಂಸ್ಕಾರ ನಿಜವಾಗ್ಲೂ ಚೆನ್ನಾಗಿದೆ. ಸಾಮಾಜಿಕ ಆರೋಗ್ಯ ನಮಗೆ ಬೇಕು ಅಂತಂದ್ರೆ ಮನುಷ್ಯ ಸಮಾಜಮುಖಿಯಾಗಿರ್ಬೇಕು, ಸಮಾಜದಲ್ಲಿ ಒಳಗೊಳ್ಳುವಿಕೆ ಇರಬೇಕು. ಅವನು ಯಾವುದೇ ಒಂದು ಸ್ಥಿತಿಯಲ್ಲಿದ್ರು ಸಹ ಅದನ್ನೆಲ್ಲ ಬಿಟ್ಟು ಅವನು ಒಂದು ಸ್ಟೆಪ್ ಇಳಿಲೇಬೇಕಾಗುತ್ತೆ. ಅವನು ಇಳಿದು ಸಮಾಜದಲ್ಲಿ ಎಲ್ಲಾ ವರ್ಗದವರ ಜೊತೆ ಆತ ಬೆರೆತಾಗ ಮಾತ್ರ ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ, ಅವನ ನಡವಳಿಕೆನೂ ಸಹ ಚೆನ್ನಾಗಿರುತ್ತೆ. ಒಟ್ಟಾರೆ ಪರಿಪೂರ್ಣ ಆರೋಗ್ಯ ನಮಗ್ ಬೇಕು ಅಂದ್ರೆ ಸಾಮಾಜಿಕ ಆರೋಗ್ಯ ಅದ್ಭುತವಾಗಿ ಅದಕ್ಕೆ ವರ್ಕ್ ಮಾಡುತ್ತೆ. ಇದರ ಜೊತೆಯಲ್ಲಿ ಸಾಮಾಜಿಕ ಆರೋಗ್ಯ ಯಾರಿಗೆ ಚೆನ್ನಾಗಿರುತ್ತೆ, ಅವರು ಯಾವಾಗಲೂ ಸದಾ ಹಸನ್ಮುಖಿಯಾಗಿರ್ತಾನೆ, ಕಾಮಾಗಿರ್ತಾನೆ, ಸಂತೋಷವಾಗಿರ್ತಾನೆ, ಕ್ರಿಯಾಶೀಲನಾಗಿರ್ತಾನೆ, ಲವಲವಿಕೆಯಿಂದ ಇರ್ತಾನೆ. ಕಾರಣ ಅವನ ಮೆದುಳಿನ ವೇವ್ಸ್ಗಳ ಬಗ್ಗೆನೂ ಹೇಳೋದಾದ್ರೆ, ಅವನು ಮಧ್ಯ ಮಧ್ಯ ಆಲ್ಫಾ ವೇವ್ಸ್ ಹೋಗ್ತಿರ್ತಾನೆ. ಇಲ್ಲ ಅಂದ್ರೆ ಒಂಟಿತನ ಇದ್ದಾಗ ಬೀಟಾ ಫೈರಿಂಗ್ ನಡೀತಾ ಇರುತ್ತೆ, ಮೆದುಳಿನಲ್ಲಿ ಭಯ ಇರುತ್ತೆ. ಹಾಗಾಗಿ ಒಟ್ಟಾರೆ ನಮ್ಮ ಎಲ್ಲಾ ರೀತಿಯ ಪರಿಪೂರ್ಣ ಆರೋಗ್ಯ ಬೇಕು ನಮ್ಗೆ ಅಂತಂದ್ರೆ ನಮ್ಮ ಸಾಮಾಜಿಕ ಆರೋಗ್ಯ ಬೇಕೇ ಬೇಕು. ಅದು ಯಾವಾಗ ಇರೋದಿಲ್ಲ,
ನಮಗೆ ಮನೋದೈಹಿಕ ಕಾಯಿಲೆಗಳು, ಮನೋರೋಗಕ್ಕೆ ತುತ್ತಾಗುವ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಒಂಟಿತನ ಜಾಸ್ತಿ ಆದಂತೆ ಮನುಷ್ಯ ಮಾನಸಿಕ ಅನಾರೋಗ್ಯಕ್ಕೆ ತುತ್ತಾಗುವ ಎಲ್ಲಾ ಸಾಧ್ಯತೆಗಳನ್ನ ವಿಜ್ಞಾನಿಗಳು ತಿಳಿಸಿರೋದ್ರಿಂದ ಸಾಮಾಜಿಕ ಆರೋಗ್ಯ ಬೇಕು. ನಮ್ಮ ಹಮ್ಮು ಬಿಮ್ಮು ಎಲ್ಲದನ್ನ ಬದಿಗಿಟ್ಟು, ಪದವಿ ಅಧಿಕಾರ ಎಲ್ಲ ಒಂದ್ ಕಡೆ ಸೈಡಲ್ಲಿಟ್ಟು ನಾವು ಸಮಾಜಮುಖಿಯಾಗಿ ನಾವು ಯಾವಾಗಿರ್ತೀವಿ ಅವಾಗ ಸಂತೋಷವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ, ಆರೋಗ್ಯವಂತರಾಗಿರ್ತೀವಿ. ಹೆಚ್ಚು ಸಮಯ ತೆಗೆದುಕೊಂಡೆ, ಅದು ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇತ್ತು. ಹಾಗಾಗಿ ಏನೇ ಒಂದು ಪ್ರಶ್ನೆಗಳಿದ್ರು ದಯವಿಟ್ಟು. ಪರವಾಗಿಲ್ಲ ಮ್ಯಾಮ್, ಆಕ್ಚುಲಿ ನಿಮ್ಗೆ ಯಾವಾಗ್ಲೂ ಟೈಮ್ ಕಡಿಮೆನೆ ಆಗುತ್ತೆ, ಯಾಕಂದ್ರೆ ಅಷ್ಟೊಂದು ಪ್ರಮುಖ ಅಂಶಗಳು ತಮ್ಮಲ್ಲಿದೆ ಅದನ್ನ ಹಂಚ್ಕೊಳ್ಳಕ್ಕೆ ಅಂತ. ಬಹಳ ಅದ್ಭುತವಾದ ವಿಷಯವನ್ನ ಗಮನಕ್ಕೆ ತಂದಿದ್ದೀರಾ. ಯಾಕಂತಂದ್ರೆ ಈಗಿನ ತಾವು ಹೇಳ್ದಂಗೆ ಈ ವಿಜ್ಞಾನ ಯುಗದಲ್ಲಿ ಏನಾಗಿದೆ, ಒಬ್ರು ಮುಖಾನ ಒಬ್ರು ನೋಡುದೇ ಇಲ್ಲ. ಅಕ್ಕಪಕ್ಕ ವಾಕಿಂಗ್ ಮಾಡುವಾಗ ಸಹ ತಲೆ ತಗ್ಗಿಸ್ಕೊಂಡೋ ಇಲ್ಲಾಂದ್ರೆ ಮೇಲೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಜನರ ಮುಖಗಳನ್ನೇ ನೋಡಲ್ಲ, ಒಂದು ವಿಶ್ ಮಾಡಲ್ಲ, ಒಂದು ಎಲ್ಲ ಮಾತಾಡ್ಬೇಕಲ್ಲ, ಅದಕ್ಕೋಸ್ಕರ ಅವರು ಮುಖ ನೋಡಲ್ಲ. ಆದ್ರೆ ಮಾತಾಡಿದಾಗ ಎಷ್ಟು ಅನುಕೂಲ ಅಂತ ನನ್ಗೆ ಅದೇ ಅನ್ಕೊಂಡಿರೋದು. ಸಮಾಜಕ್ಕೆ ಈ ಒಂದು ಮೆಸೇಜ್ ಹೋಗ್ಬೇಕು. ನೀವು ಮಾತಾಡಿದಾಗ, ಜನರ ಜೊತೆ ಬೆರೆತಾಗ, ಸತ್ಸಂಗಗಳು, ಒಟ್ಟಿನಲ್ಲಿ ಒಂದು ಗುಂಪಲ್ಲಿದ್ದಾಗ ಅದರಿಂದ ಸಿಕ್ಕುವ ಬೆನಿಫಿಟ್ ನಿಮಗೆ ಯಾವ ಕೋಟಿ ಕೋಟಿ ಆಸ್ತಿ ಇದ್ರೂನು ಸಿಕ್ಕೋದಿಲ್ಲ. ಅದು ದುಡ್ಡಿಂದ ಇವನ್ನೆಲ್ಲ ನಾವು ಮಾರ್ಕೆಟ್ ಇಂದ ಇವನ್ನ ಈ ಮೆಡಿಸನ್ ತರ ಇವನ್ನ ತಗೊಳಕ್ಕಾಗಲ್ಲ. ಈ ಹಾರ್ಮೋನ್ಸ್ ಇದು ನಮ್ಮ ದೇಹದಲ್ಲಿ ಅದೇ ರಿಲೀಸ್ ಆಗ್ಬೇಕು. ಸೊ ಇನ್ನೊಂದೇನು ನೋಡಿ, ಹಳೆ ಪದ್ಧತಿನ ಬಹಳ ಚೆನ್ನಾಗಿ ಹೇಳಿದ್ರಿ. ಎಣ್ಣೆ ಹಾಕತಕ್ಕಂಥದ್ದು, ಮಸಾಜ್ ಮಾಡತಕ್ಕಂಥದ್ದು, ಜಡೆ ಹಾಕೊಳತಕ್ಕಂಥದ್ದು, ಹೂ ಮುಡ್ಸತಕ್ಕಂಥದ್ದೆಲ್ಲ, ಇದು ನಿಜವಾಗ್ಲೂ ಅದ್ಭುತ. ಇದರಲ್ಲಿ ಎಷ್ಟೊಂದು ವ್ಯಾಲ್ಯೂಸ್ ಇದೆ ಅಂತ ಹೇಳ್ಕೊಂಡು, ಜೊತೆಗೆ ಸಂಬಂಧಗಳು, ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಒಂದು ಕಾರ್ಯಕ್ರಮಕ್ಕೆ ಹೋಗೋದಾಗ್ಲಿ, ಈಗಿನ ಮಕ್ಳಂತ ಯಾರು ಹೋಗುದಿಲ್ಲ. ಹಿರಿಯರು ಸಂಬಂಧ ಇದೆಯಲ್ಲ, ಹೋಗಿ ಬರ್ಬೇಕು ಅಂತ 5 ನಿಮಿಷ ಅದು ಸಹ ಹೋದ್ರು, ಊಟ ಮಾಡಿದ್ರು, ಏನೋ ಒಂದು ಕೊಟ್ರು, ಬಂದ್ರು. ಸೊ ಜನರಲ್ಲಿ ಮಾತಾಡತಕ್ಕಂಥದ್ದು ಏನೂ ಇಲ್ಲ ಈ ತರ. ಇನ್ನೊಂದು ಬಹಳ ಮುಖ್ಯವಾಗಿ ತಾವು ಹೇಳಿದೇನಂದ್ರೆ, ನಮ್ಮ ಒಂದು ಒಳ್ಳೆಯ ಮಾತು ಅಥವಾ ಸಕಾರಾತ್ಮಕ ಒಂದು ಆಲೋಚನೆ ಇದ್ದಲ್ಲಿ ನಮ್ಮ ಒಂದು ಆರೋಗ್ಯ, ನಮ್ಮ ಬಾಡಿ ಸೆಲ್ಸ್ ಹೇಗೆ ಕಾರ್ಯಗತಗೊಳ್ಳುತ್ತೆ, ಇದರಿಂದ ನಮಗೆ ಹೇಗೆ ಉಪಯೋಗ ಅಂತ ಹೇಳತಕ್ಕಂಥದ್ದನ್ನ ಬಹಳ ಅದ್ಭುತವಾಗಿ ಹೇಳಿದಾರೆ. ಜನರಿಗೆ ಬಹುಶಃ ಇದರ ಒಂದು ಮಾಹಿತಿ ಇಲ್ಲ. ಬಹುಶಃ ಇದರ ಒಂದು ಮಾಹಿತಿ ಇದ್ರೆ ಖಂಡಿತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟೊಂದು ಹಾರ್ಮೋನ್ಸ್ ಯೂಸ್ ಆಗುತ್ತೆ. ಎಲ್ಲಾ ಸಾಧಕರು ಹೇಳೋದು, ನೀವು ಬುದ್ಧ, ಬಸವಣ್ಣ, ಜೀಸಸ್, ಯೇಸು ಎಲ್ಲ ಪ್ರೀತಿ ಮಾಡಿ ಅಂತ ಹೇಳೋರು. ಎಲ್ಲ ಹೇಳ್ತಿರೋದು ಪ್ರೀತಿಸಿ ಜಗತ್ತನ್ನ, ಪ್ರಾಣಿ ಪಕ್ಷಿ ಪ್ರಕೃತಿ ಪ್ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಜೀವಕೋಶಗಳು ನಿಮ್ಮನ್ನ ಪ್ರೀತಿ ಮಾಡುತ್ತೆ. ನೀವು ಜಗತ್ತನ್ನ ಪ್ರೀತಿ ಮಾಡಿದಾಗ ದೇಹದ ಒಳಗಿರುವ ಜೀವಕೋಶಗಳು ನಿಮ್ಮನ್ನ ಪ್ರೀತಿ ಮಾಡುತ್ತೆ. ನಿಮ್ಮನ್ನ ಪ್ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಯಾವುದೇ ಕಾಯಿಲೆ ಬರಲ್ಲ. ಈಗ ನಾವು ಹೊರಗಡೆ ಜಗತ್ತನ್ನ ದ್ವೇಷ ಮಾಡಿದಾಗ ನಮ್ಮ ಜೀವಕೋಶಗಳು ನಮ್ಮನ್ನೇ ದ್ವೇಷ ಮಾಡುತ್ತೆ. ಸೊ ಹಾಗಾಗಿ ಕ್ಯಾನ್ಸರ್ ಆಗಿರ್ಬೋದು, ಆಟೋ ಇಮ್ಯೂನ್ ಡಿಸಾರ್ಡರ್ಗಳಾಗಿರ್ಬೋದು, ಇದೆಲ್ಲ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಿರೋ ಮೂಲ ಕಾರಣ ಅನ್ನೋದೇ ದ್ವೇಷ, ಅಸೂಯೆ, ಒಂಥರ ಅಸಹಿಷ್ಣುತೆ. ಸಹಿಸೋದಿಲ್ಲ ಯಾರನ್ನು ಸಹಿಸೋದಿಲ್ಲ. ಇದೆಲ್ಲ ಏನಾಗ್ತಿದೆ ಅಂದ್ರೆ ನಮಗ್ ಗೊತ್ತಿಲ್ಲಂಗೆ ನಮಗ್ ಡ್ಯಾಮೇಜ್ ಆಗ್ತಾ ಇದೆ, ಅದು ಗೊತ್ತಿಲ್ಲ ಯಾರಿಗೂ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಜವಾಗ್ಲೂ ತುಂಬಾ ಅದ್ಭುತವಾದ ಮಾಹಿತಿಯನ್ನ ತಂದಿದ್ದೀರಾ. ಮಾಸ್ಟರ್ಸ್, ಪ್ರಶ್ನೆಗಳು, ತಮಗೆ ಏನಾದ್ರೂ ಕ್ಲಾರಿಟಿ ಬೇಕು ಅಥವಾ ಯಾವ್ದಾದ್ರು ಪ್ರಶ್ನೆ ಇದೆ ಅಂತ ಇದ್ರೆ ದಯಮಾಡಿ ಕೇಳಿ. ಅದರ ಮೊದಲು ನಾನೊಂದು ವಿಷಯವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ, ಮೇಡಮ್ ಇದ್ದಾರೆ ಅದಕ್ಕೋಸ್ಕರ ಅವರ ಮುಂದೆ. ಮೇಡಮ್ ಅವರು ನನಗೆ ಹೇಳಿದ್ರು, ರಿಟೈರ್ಡ್ ಆದ್ರೂ ಆಕ್ಟಿವ್ ಅಂತ. ಆದ್ರೆ ನಮ್ಮ ವೇದಿಕೆಯಲ್ಲಿ ಗೀತಾ ನಾಯಕನಹಟ್ಟಿ ಅಂತ ಒಬ್ರು ಇದ್ದಾರೆ ಮೇಡಮ್. ಅವರಿಗೆ ಇವತ್ತು ಡೆಲಿವರಿ ಆಯ್ತು, ಗಂಡು ಮಗು ಆಯ್ತು. ಅವ್ರದ್ದು ಯಾಕೆ ನಾನು ಇದನ್ನ ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅವರು ಧ್ಯಾನ, ಅವರ ಇಡೀ ಫ್ಯಾಮಿಲಿಯೇ ಧ್ಯಾನ ಮಾಡತಕ್ಕಂಥದ್ದು, ಜೊತೆಗೆ ಅವರು ಮೂತ್ರ ಚಿಕಿತ್ಸೆಯನ್ನ ಇಡೀ ಫ್ಯಾಮಿಲಿ ಮಾಡ್ತಾರೆ, ಚಿಕ್ಕ ಮಕ್ಕಳಿಂದ ಸೇರಿ ಎಲ್ಲರೂ ಸಹ. ಈ ವೇದಿಕೆಯಲ್ಲಿ ಯಾವ್ದು ಒಳ್ಳೆ ಅಂಶಗಳು, ಎಲ್ಲ ಕೊಡೋದು ಒಳ್ಳೆ ಅಂಶಗಳೇ. ಮಹತಾರ ಸಂಸ್ಥೆ ಕೊಡತಕ್ಕ ಇದೆಲ್ಲವನ್ನ ಅಳವಡಿಸ್ಕೊಂಡಿದ್ದಾರೆ. ಇದು ಅವರ 3ನೇ ಡೆಲಿವರಿ. ಅವರು ಯಾವುದೇ ಇಂಜೆಕ್ಷನ್ ಆಗ್ಲಿ, ಯಾವುದೇ ಮಾತ್ರೆ ಆಗ್ಲಿ, ವಿಟಮಿನ್ ಮಾತ್ರೆಗಳನ್ನ ಸಹ ಅವರು ತಗೊಂಡಿಲ್ಲ. ಅವ್ರು ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ರು, ಇಲ್ಲ ನನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ನನಗೇನಿಲ್ಲ. ಮತ್ತೆ ಎನಿ ಟೈಮ್ ಎಲ್ಲರಿಗೂ ಹೆಲ್ಪ್ ಮಾಡತಕ್ಕಂಥದ್ದು. ಈ ವೇದಿಕೆಯಲ್ಲಿ ಯಾವ್ದಾದ್ರು ಸ್ಪೀಕರ್ ಬಂದಿಲ್ಲ, ಅದಕ್ಕೊಂದು ವ್ಯವಸ್ಥೆ. ಇನ್ನೇನಾಯ್ತು, ಅವರ ಒಂದು ನಗು, ಬಹುಶಃ ಲಾಸ್ಟ್ ಸೆಷನ್ ಅಲ್ಲಿ ತಮ್ಮನ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅವರು. ಸೊ ಅಂತಹ ಒಂದು ಪರ್ಸನಾಲಿಟಿ ಇರ್ತಕ್ಕಂತಹ ನಮ್ಮ ಒಂದು ವೇದಿಕೆಯ ಒಂದು ಧ್ಯಾನಿ ಅವರು. ಅವರಿಗೆ ಇವತ್ತು ನಾರ್ಮಲ್ ಡೆಲಿವರಿನೇ ಆಯ್ತು. ಹೇಗೆ ಅಂತಂದ್ರೆ, ನಿನ್ನೆ ಮಧ್ಯಾಹ್ನದ ಕ್ಲಾಸ್ ಅಲ್ಲಿ ಅವರು ಹಾಜರಿದ್ರು.
ಮಧ್ಯಾಹ್ನದ ಕ್ಲಾಸಲ್ಲಿ 3 ಗಂಟೆಯಿಂದ 4:15ವರೆಗೆ ನಡೆತಕ್ಕಂಥದ್ದು. ಅಲ್ಲಿ ಅವರಿಗೆ ಪೇನ್ ಬಂದಿದೆ. ತಕ್ಷಣ ಅವರು ಎದ್ದುಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಆದ್ರೆ ಅಲ್ಲಿ ಆಸ್ಪತ್ರೆಯಲ್ಲಿ ಏನಂದ್ರಂದ್ರೆ ಇನ್ನು ಸ್ವಲ್ಪ ಟೈಮ್ ಆಗುತ್ತಂತೆ. ನಾನು ರಾತ್ರಿ ಫೋನ್ ಮಾಡಿದಾಗ ಅವ್ರು ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಮನೆಯಲ್ಲಿದ್ದಾನೆ. ಯಾಕೆ ಅಂತಂದ್ರೆ ಊಟ ಮಾಡ್ಕೊಂಡು ಟೈಮ್ ಇದೆ ಅಂತ ಹೇಳಿದ್ದಾರೆ. ಊಟ ಮಾಡ್ಕೊಂಡು ಮತ್ತೆ ಆಸ್ಪತ್ರೆಗೆ ಆರಾಮಾಗಿ ಹೋಗೋಣ ಅಂತ ಬಂದಿದ್ದೇನೆ ಅಂತ. ಜಸ್ಟ್ ಇಮ್ಯಾಜಿನ್ ಅವ್ರದ್ದೊಂದು ಕಾನ್ಫಿಡೆನ್ಸ್. ನಿಜವಾಗ್ಲೂ ಹೇಳೋದಾದ್ರೆ ಒಂದು ಚೆಕಪ್ ಆಗ್ಲಿ ಅದು ಇದು ಯಾವಾಗ ಹೋಗ್ತಲ್ಲ, ಯಾವ ಔಷಧಿಯನ್ನು ತಗೊಂಡಿರ್ಲಿಲ್ಲ. ಇನ್ನೊಂದೇನಂತಂದ್ರೆ ರಾತ್ರಿ ಹಗಲು ಆಕ್ಟಿವ್. ನನಗೆ ಅನ್ಸ್ತಾ ಇತ್ತು ಇಷ್ಟು ಫೋನ್ ಅವ್ರು ಯೂಸ್ ಮಾಡ್ತಾರಲ್ಲ ಇದು ಹೇಗೆ ಅಂತ ಹೇಳ್ಕೊಂಡು. ನಾವು ಕೇಳ್ತಾ ಇದ್ವಿ ನಿಮಗೆ ಸುಸ್ತು ಅಥವಾ ಆಯಾಸ ಅಂತ ಆಗಲ್ವಾ ಅಂತ. ಅವ್ರು ಆಗಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟು ಒಂದು ಆಕ್ಟಿವ್ ಆಗಿ ಈ ವೇದಿಕೆಯಲ್ಲಿ ಇದ್ದವರಿಗೆ ಇವತ್ತು ಡೆಲಿವರಿ ಆಯ್ತು. ನಿಜವಾಗ್ಲೂ ಎಲ್ಲರೂ ಒಂದು ಅವರಿಗೆ ಚಪ್ಪಾಳೆ, ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. ಜೊತೆಗೆ ತಾಯಿ ಮಗು ಇಡೀ ಕುಟುಂಬ ಆಯುಷ್ಯ ಆರೋಗ್ಯ ಸಂತೋಷವಾಗಿ ಇರ್ಲಿ ಅಂತ ಹಾರೈಸೋಣ. ಯಾಕಂದ್ರೆ ಅಂಥವ್ರು ಸಿಗುದು ಬಹಳ ಬಹಳ ಕಡಿಮೆ. ಸೊ ಇದನ್ನ ನಾನು ಹಂಚ್ಕೊಳ್ಬೇಕಿತ್ತು. ಅದಕ್ಕೋಸ್ಕರ ತಮ್ಮ ಎದುರಿನಲ್ಲಿ, ಯಾಕಂದ್ರೆ ತಾವು ಆರೋಗ್ಯದ ಬಗ್ಗೆ ಜೊತೆಗೆ ಎಲ್ಲವೂ ಸಹ ಈ ಧ್ಯಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ತುಂಬಾ ಚೆನ್ನಾಗಿ ಹೇಳ್ತೀರಾ. ಹಾಗಾಗಿ ಅವರದೊಂದು ಅಂಶವನ್ನ ನಾ ಇಲ್ಲಿ ಗಮನಕ್ಕೆ ತರಬೇಕಿತ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಯಾರಾದರೂ ಪ್ರಶ್ನೆ ಇದ್ರೆ ದಯಮಾಡಿ ಕೇಳಿ. ಆಮೇಲೆ ಆಕ್ಚುಲಿ ನಮ್ಮ ಲಿಂಕ್ ಶೇರ್ ಆಗಿದೆ, ಚಾಟ್ ಬಾಕ್ಸಿಗೆ ಹೋಗಿ ಓಪನ್ ಮಾಡಿ ಅದಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ಅದಕ್ಕೊಂದು ಕಾಮೆಂಟ್ ಅನ್ನು ಕೊಟ್ಟು ನಂತರ ಎಸ್ ಅಂತ ಹೇಳತಕ್ಕಂಥ ಮೆಸೇಜ್ ಅನ್ನು ದಯಮಾಡಿ ಕೊಡಿ. ಮೇಡಮ್ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾದ್ರೂ ಪ್ರಶ್ನೆ ಇದ್ರೆ ದಯಮಾಡಿ ಹ್ಯಾಂಡ್ ರೇಸ್ ಮಾಡಿ. ಮೇಡಮ್, ಈಗ 30 ವರ್ಷದ ಹಿಂದೆ ಒಂದ್ ಮದ್ವೆ ಅಂತ ಮನೇಲಿ ಜವಳಿ ತಂದಿದ್ದಾರೆ ಅಂತ ಇಡೀ ಊರೇ ಬರೋದು ಮೇಡಮ್ ನೋಡ್ಲಿಕ್ಕೆ. ಒಡವೆ ತಂದಿದ್ದಾರೆ, ಜವಳಿ ತಂದಿದ್ದಾರೆ, ಅಪ್ಲೈ ಮಾಡ್ಬೇಕು, ಉಪ್ಪಿನಕಾಯಿ ಮಾಡ್ಬೇಕು ಅಂತ ಇಡೀ ಊರೇ ಬಂದಿರೋದು ಮೇಡಮ್. ಎಷ್ಟು ಅಂತಂದ್ರೆ ಆ ಸಂದರ್ಭಗಳೆಲ್ಲ ಬರೀ ನೆನಪಷ್ಟೇ ಮೇಡಮ್ ಈಗ ಉಳ್ದಿರೋದು. ಹೌದು. ಈಗ ಮೇಡಮ್ ಏನಾಗಿದೆ ಅಂದ್ರೆ ಎಲ್ಲಾರ್ಗೂ ಒಂಥರ ಏನೋ ಒಂದು ಆಟಿಟ್ಯೂಡ್. ಈಗ ಒಂದ್ ಮದ್ವೆ ಅಂದ್ರೆ ಯಾರು ಮದ್ವೆಲಿ ಹೋಗಿ ಕೆಲಸ ಮಾಡಲ್ಲ, ಡ್ರೆಸ್ ಮಾಡ್ಕೊಂಡು ಹೋಗಿ ಕೂತು ಎದ್ದು ಬರ್ತಾರೆ ಹೊರತು ನಮ್ಮ ಮನೆ ಕೆಲ್ಸ ಅನ್ನೋ ತರ ಮಾಡೋ ಅಂತವ್ರು ಬಹಳ. ಈಗ ಅದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಹಿಂಗ್ ಹೋಗಿ ಕೂತು ಎದ್ದು ಬಂದ್ರೆ ಹಾರ್ಮೋನ್ ಯಾವ್ದು ರಿಲೀಸ್ ಆಗಲ್ಲ. ಅಲ್ಲಿ ಹೋಗಿ ಜೊತೆಯಲ್ಲಿ ನೀವು ಜೊತೆಲಿ ಕೈ ಹಾಕಿ ಏನೋ ಒಂದು ಮಾಡಿ ಅವಾಗ ಒಂದು ಆ ಕಮ್ಯುನಿಕೇಶನ್ ಇರುತ್ತಲ್ಲ, ಅವಾಗ ಮಾತ್ರ ಆಕ್ಸಿಟಾಸಿನ್ ಎಲ್ಲ ರಿಲೀಸ್ ಆಗೋದು. ಅದನ್ನ ಹೇಳೋರು ಯಾರು ಇಲ್ಲ, ಇದು ಗೊತ್ತಿಲ್ಲ ಜನಕ್ಕೆ. ಮೊದಲು ನೋಡಿ ಒಂದ್ ಮದ್ವೆ ಅಂದ್ರೆ ಇಡೀ ಊರವ್ರೇನೆ ಸೇರ್ಕೊಂತಾ ಇದ್ರು, ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡೋರು. ಇವಾಗ ಮದ್ವೆಯಲ್ಲಿ ರಿಸೆಪ್ಷನ್ ಅಲ್ಲಿ ಇರ್ತಾರೆ, ಮದ್ವೆ ದಿನ ಅವ್ರ ಮನೆಯವರು, ಗಂಡು ಹೆಣ್ಣಿನ ಮನೆಯವರು ಅಷ್ಟೇ ಒಂದ್ 10-20 ಜನ ಇರ್ತಾರೆ. ಎಲ್ಲ ರಿಸೆಪ್ಷನ್ ಅಲ್ಲಿ ಹಿಂದಿನ ದಿನ ಬರ್ತಾರೆ, ಒಂದ್ ಫೋಟೋ ತೆಗೆಸ್ಕೊಂತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಹಾಗಾಗಿ ಸಮಾಜದಲ್ಲಿ ಇದೆಲ್ಲ ಹಿಂದೆ ಅವ್ರು ಮಾಡಿದ್ರಲ್ಲಿ ಏನೋ ಒಂದು ಅರ್ಥ ಇತ್ತು. ಅದು ಆ ಒಂದು ಆಚರಣೆಗಳು, ಸಂಪ್ರದಾಯ, ಅದನ್ನ ಎಲ್ಲೋ ಒಂದ್ ಕಡೆ ನಾವು ಕಳ್ಕೊಂಡು ಅದ್ರ ಜೊತೆ ಆರೋಗ್ಯನೂ ಕಳ್ಕೊಂತಾ ಇದೀವಿ ಮೇಡಮ್. ಆ ಸಂಬಂಧಿಕರೆಲ್ಲ ಮೇಡಮ್ಗೆ ಅನ್ಮ್ಯೂಟ್ ಕೊಡಿ, ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಕೊಟ್ಟಿದ್ದೀನಿ ಮೇಡಮ್. ಓಕೆ, ಶಿವರತ್ನ ಮಾತಾಡಿ ಮ್ಯಾಮ್. ಶಿವರತ್ನ ಮೇಡಮ್, ನನ್ನ ಪರಿಸ್ಥಿತಿ ಒಂದ್ ನಿಮಿಷ ಹೇಳ್ತೀನಿ ಮೇಡಮ್. ಒಂದ್ ನಿಮಿಷ ಟೈಮ್ ಕೊಡಿ ನನಗೆ. ಶಾರ್ಟ್ ಆಗಿ ಹೇಳಿದ್ರೆ ಒಳ್ಳೇದು, ಟೈಮ್ ಆಗಿದೆ. ಜೊತೆಗೆ ಉಳಿದವರೆಲ್ಲ ಕೈ ಎತ್ತಿದ್ದಾರೆ. ನಾನು ಒಂದು ಹಳ್ಳಿನಲ್ಲಿ ತುಂಬು ಕುಟುಂಬದಲ್ಲಿ ಬೆಳೆದಿದ್ದು. ಇದೇ ತರ ಇದ್ದು ಒಂಥರ ಫ್ರೀ ಆಗಿದ್ದು. ಇಲ್ಲಿ ಮದ್ವೆ ಆಗಿ ಬಂದ್ಮೇಲೆ ನಮ್ಮ ಮನೆಯವ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಮನೆಯಲ್ಲೇ ಇದ್ಕೊಂಡು ನಾನು ಯಾವ ಸ್ಟೇಜ್ಗೆ ಹೋದೆ ಅಂತ ಅಂದ್ರೆ ಏನ್ ಎಲ್ಲಿಟ್ಟಿದ್ದೀನಿ ಅನ್ನೋದೇ ಮರ್ತ್ಬಿಡ್ತಾ ಇದ್ದೆ. ಇವತ್ತು ಹೇಳ್ತಾ ಇದ್ದಾಗ ಮೇಡಮ್ ಹೇಳ್ತಾ ಇದ್ದಾಗ ನನ್ಗೆ ಅದೇ ನೆನಪಾಗ್ತಾ ಇದ್ದಿದ್ದು. ಎಷ್ಟು ವರ್ಷ ನನ್ಗೆ 2 ಮಕ್ಳಾದ್ರೂನು ನಾನು ಒಂದು ಇದಾಗಿರ್ಲಿಲ್ಲ. ಯಾಕೆಂದ್ರೆ ನಮ್ಮನೆಯವ್ರು ಸ್ವಲ್ಪ ಸ್ಟ್ರಿಕ್ಟ್, ಜನಗಳ ಜೊತೆಲಿ ಬೆರೆಯಕ್ಕೆ ಬಿಡ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಅಲ್ಲೇ ಆತರ ಅವ್ರದ್ದು ಕೆಟ್ಟ ಸ್ವಭಾವ ಅಲ್ಲ, ಬೇರೆದೇನ ಆತರ ಸ್ಟ್ರಿಕ್ಟ್ ಒಂದ್ ಸ್ವಭಾವ. ಹಂಗಾಗಿ ನಾನು ಊರಲ್ಲಿ ತುಂಬಾ ಚೆನ್ನಾಗ್ ಬೆಳೆದಿದ್ದೆ ನೋಡಿ. ಎಲ್ರ ಜೊತೆಲೂ ಕೂಡ್ಕೊಂಡು ಇಲ್ಲಿ ಬಂದು ತುಂಬಾ ಕಾಡ್ಬಿಟ್ಟು ಹಾಸ್ಪಿಟ್ಲ್ ವಿಸಿಟ್ 1 ತಿಂಗಳಿಗೆ 4 ಟ್ರಿಪ್ ಹೋಗ್ಬೇಕಾಗಿತ್ತು ನಾನು. ಅಷ್ಟು ಪ್ರಾಬ್ಲಮ್ ಆಯ್ತು. ಆಮೇಲೆ ಈ ಕಾಲ್ ನೋವಿಗೆ ವಾಕಿಂಗ್ ಹೋಗ್ತಾ ಇದ್ದೆ. ಅಲ್ಲೊಬ್ರು ಫ್ರೆಂಡ್ ನನ್ನ ಒಂದು ಗ್ರೂಪ್ಗೆ ಹಾಡ್ ಮಾಡ್ಕೊಂಡ್ರು, ಲಲಿತಾ ಸಹಸ್ರನಾಮ ಸೇರ್ಕೊಳ್ಳಿ, ಅದು ಮನೆಗೆ ಬರೋದಲ್ಲ ಆನ್ಲೈನ್ ಅಲ್ಲಿ ಸೇರ್ಕೊಳ್ಳಿ ಫ್ರೀ ಆಗಿ ಅಂತ. ಆ ಸೇರ್ಕೊಂಡಾಗ 1 ಅವರ್ ನಾನು ಆ ಗ್ರೂಪ್ ಅಲ್ಲಿ ಜಾಯ್ನ್ ಆದ್ಮೇಲೆ ನಾನು ಸ್ವಲ್ಪ ಒಂದೊಂದೇ ಊರು 1 ತಿಂಗಳಿಗೆ 4 ಟ್ರಿಪ್ ಹಾಸ್ಪಿಟ್ಲ್ ಇದ್ದಿದ್ದು 2 ಟ್ರಿಪ್ ಆಯ್ತಾ ಬಂತು. ಸೂಪರ್. ಹಿಂಗೆ ಕಮ್ಮಿ ಆಯ್ತಾ ಬಂತು.
ಹೌದು, ಇಟ್ ಹ್ಮ್. ವರ್ಕ್ಸ್. ಅದು ತುಂಬಾ ಚೆನ್ನಾಗಿ ವರ್ಕ್ ನೆನಪಾಯ್ತು ಆಗುತ್ತೆ ಮೇಡಮ್, ಅದು. ಅದನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹೌದು ಅದಕ್ಕೆ ನಾನು ಹೌದು. ಶೇರ್ ಮಾಡ್ಕೊಂಡೆ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಉಮಾದೇವಿ ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಮಾಲಿನಿ ಮೇಡಮ್. ನಮಸ್ತೆ. ಮೇಡಮ್ ನಮಸ್ತೆ. ನೀವ್ ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ನಾವು ಫೌಂಡೇಶನ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸುತ್ತೆ ಮೇಡಮ್. ಯಾಕಂದ್ರೆ ನಾವು ಎಲ್ಲ ಇಲ್ಲೆಲ್ಲ ಸ್ವಲ್ಪ ವಯಸ್ಸಾದರೆ ಜಾಸ್ತಿ ಇರೋದಲ್ವಾ, ಮಧ್ಯ ವಯಸ್ಸಾದ್ರೆ ಜಾಸ್ತಿ ಇರೋದು. ಹೌದು ಎಲ್ಲರೂ ಹೌದು. ಅವ್ರ ಕೆಲ್ಸದ ಮೇಲೆ ಎಲ್ಲ ಹೋಗ್ಬಿಡ್ತಾರೆ. ನಾವೆಲ್ಲ ಹ್ಮ್. ಒಂಟಿತನನೇ ಫೀಲ್ ಮಾಡೋದು. ಅವ್ರ ಆತ್ರ ಬರ್ತಾರೆ, ಹ್ಮ್. ಅವ್ರ ಇದ್ರಾಗ ಅವ್ರ ಮೂಡಲ್ಲಿ ಅವ್ರು ಇರ್ತಾರೆ. ಆದ್ರೆ ಈ ಮಾತಾ ಫೌಂಡೇಶನ್ ಅಲ್ಲಿ ನಾವು ಹೌದು. ಬಂದಾಗಿಂದ ನಮ್ ಬಗ್ಗೆ ಗುರೂಜಿ, ಪ್ರತಿಯೊಬ್ಬ ಮಾಸ್ಟರ್ಸ್ ಎಲ್ಲ ಎಷ್ಟು ತಾಳ್ಮೆಯಿಂದ ಕೇಳ್ತಾರೆ. ನಮ್ಮನ್ನ ನೀವ್ ಊಟ ಮಾಡಿದ್ದೀರಾ, ನಿಮ್ ಆರೋಗ್ಯ ಹೆಂಗಿದೆ, ನಿಮ್ ಆರೋಗ್ಯ ಕ್ರಮಕ್ಕೆ ಏನ್ ಕ್ರಮ ತಗೊಂಡಿದ್ದೀರಾ ಯಾರು ಕೇಳ್ತಾರ? ಸಮಾಜದಲ್ಲೂ ಕೇಳಲ್ಲ, ಕುಟುಂಬದಲ್ಲೂ ಕೇಳಲ್ಲ ನಮ್ ಬಗ್ಗೆ ಅಲ್ವಾ. ಅದ್ರಲ್ಲಿ ಈ ಫೌಂಡೇಶನ್ ಪ್ರತಿಯೊಬ್ರು ಹೌದು. ಕೇಳ್ತಾರೆ. ಪ್ರತಿಯೊಬ್ಬ ಮಾಸ್ಟರ್ಸ್ ನಾವ್ ಒಬ್ರು ಸಲಹೆ ಕೇಳಿದ್ರೆ ಅದು 10 ಜನ ಅದಕ್ಕೆ ಸಲಹೆ ಹೇಳ್ತಾರೆ. ನಾವು ಒಂದು ಕುಟುಂಬದ ಮಧ್ಯೆ ಇದೀವಿ ಅನ್ನೋ ಹೌದು. ಫೀಲಿಂಗ್ಸ್ ಬರುತ್ತೆ ಮೇಡಮ್. ಅದು ಇಲ್ಲಿ ಹೌದು, ನಾವು ಅದ್ ಬೇಕದು. ಅಲ್ವಾ ಮೇಡಮ್. ಎಲ್ಲ ಪಾಪ ಎಲ್ಲಾರು ಕೇಳ್ಕೊಂತ ಹ್ಯಾಂಡ್ ಹೌದು ರೈಸ್ ಹೌದು. ಮಾಡ್ರಿ, ಹ್ಯಾಂಡ್ ರೈಸ್ ಮಾಡ್ರಿ ಅಂತ. ಹ್ಯಾಂಡ್ ರೈಸ್ ಮಾಡಿ ಮಾತಾಡೋದ್ರಿಂದ ಎಷ್ಟು ಉಪಯೋಗ ಇದೆ ಅನ್ನೋದು ಈ ನಿಮ್ಮ ಹೇಳೋದ್ರ ಮೇಲೆ ನನಗೆ ಅನ್ಸುತ್ತೆ ಮೇಡಮ್. ನಾವು ನಮ್ಮ ಭಾವನೆಗಳನ್ನ ಹೌದು ವ್ಯಕ್ತಪಡಿಸ್ಕೊಂಡ್ರೆ ಮನಸ್ಸಿಗೆ ಖುಷಿ ಆಗುತ್ತೆ, ಹೌದು ಸಲಹೆ ಸಿಗುತ್ತೆ. ಈ ಹೌದು ಮಾತಾರ್ ಫೌಂಡೇಶನ್ಗೆ ಹೌದು ಇದು ಉತ್ತಮ ಉದಾಹರಣೆ ಅಂತ ಕೊಡ್ಬೋದು ಅಂತ ಅನ್ಸುತ್ತೆ ಮೇಡಮ್ ನಾನು, ಹೌದು ಹೌದು ಅಲ್ವಾ? ಹೌದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಲ್ವಾ ನಾನು ಮ್ಯಾಮ್? ಅದೇ ಮಹತಾರ್ ಫೌಂಡೇಶನ್ ಬಗ್ಗೆ ಫೌಂಡೇಶನ್ ಹೇಳ್ಬೇಕಂದ್ರೆ, ತಾವು ಹೇಳಿದ್ರಿ ಕಾಂಟ್ರಿಬ್ಯೂಷನ್ ಅಥವಾ ಅಂತ ಸಹಾಯ ಮಾಡತಕ್ಕಂಥದ್ದು. ನಿಜವಾಗ್ಲೂ ಮೊನ್ನೆ ಭಾನುವಾರ ಸಹ ನಾವು ಪಾವಗಡದಲ್ಲಿ ಒಂದು ಓಲ್ಡ್ ಏಜ್ ಹೋಮಿಗೆ ಹೋಗಿ ಬಂದ್ವಿ ಮೇಡಮ್. ಅಲ್ಲಿ ಮಹತಾರ್ ಸಂಸ್ಥೆಯ ನಮ್ಮ ಗುರುಗಳ ಜೊತೆಗೆ ನಾವು ಒಂದು 10 ಜನ ಹೋಗಿ ಅಲ್ಲಿ ಎಲ್ಲ ಹಿರಿಯರು ಏನಿದ್ದಾರೆ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಒಂದು ಸಂಸ್ಥೆ ನಡೆಸ್ತಾ ಇದೆ. ಅಲ್ಲಿ ಅವರೊಟ್ಟಿಗೆ ಒಂದಿನವನ್ನ ಸ್ಪೆಂಡ್ ಮಾಡಿ ಬಂದ್ವಿ. ಇದಕ್ಕಿಂತ ಹೆಚ್ಚಿನ ಒಂದು ಸಹಾಯ, ಒಂದು ಕಾಂಟ್ರಿಬ್ಯೂಷನ್ ಏನು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಅವ್ರು ಇವತ್ತೂ ಫೋನ್ ಮಾಡಿದ್ರು. ನಿಜವಾಗ್ಲೂ ನಾವು ಧನ್ಯರು ಮೇಡಮ್, ನಮ್ಮ ಸಂಸ್ಥೆಗೆ ಬಂದು ಇಂಥ ಒಂದು ನೀವು ಕಾರ್ಯಕ್ರಮವನ್ನ ಹಾಕೊಂಡಿದ್ದೀರಲ್ಲ ಅಂತ ಹೇಳ್ಕೊಂಡು. ಸೊ ಇಂಥ ಒಂದು ಕಾರ್ಯಕ್ರಮ ಇದು ಮಾತ್ರ ಅಲ್ಲ, ಸಾಕಷ್ಟು ಇಂಥ ಕಡೆ ಹೋಗಿ ಕಾರ್ಯಕ್ರಮನ ಮಾಡಲಾಗಿದೆ. ಈ ಮಹತಾರ್ ಸಂಸ್ಥೆ ಇಂಥ ಕಾರ್ಯಕ್ರಮದ ಮುಖಾಂತರ ಒಂದು ಸಹಾಯವನ್ನ ಮಾಡ್ತಾ ಇದೆ. ಓಕೆ ಶೈಲಜಾ ಇದು ಮ್ಯಾಮ್. ಇದರಿಂದ ಏನಾಗುತ್ತೆ ಅಂದ್ರೆ ಮೇಡಮ್, ಈಗ ನಾವು ಎಷ್ಟು ಅದೃಷ್ಟವಂತರು ಅನ್ನೋದು ಅಲ್ಲಿ ಹೋದವ್ರಿಗೆಲ್ಲ ಗೊತ್ತಾಗಿದೆ. ಅದು ಬಹಳ ಮುಖ್ಯ. ನಮ್ಗೆ ಎಲ್ಲ ಇದ್ದಾಗ ನಮ್ಗೆ ಅದ್ರ ಬೆಲೆ ಗೊತ್ತಿರಲ್ಲ. ಅದು ಇಲ್ದಿದ್ದವ್ರನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನಾವ್ ಎಷ್ಟೋ ಅದೃಷ್ಟವಂತರು, ನಮ್ಗೆ ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದೆ, ಅದೇನು ಇಲ್ದಲೆ ಆ ವಯಸ್ಸಿನಲ್ಲಿ ಅಲ್ಲಿ ಬಂದಿದಾರಲ್ಲ ಅಂತ ನಮ್ಮ ಮನೆಯವರ ಬಗ್ಗೆ ನಮ್ಗಳಿಗೆ ಯಾವಾಗ ಗೌರವ ಬರುತ್ತೆ ಅಂದ್ರೆ ಇಲ್ಲದವ್ರನ್ನ ನೋಡಿದಾಗ. ಹಾಗಾಗಿ ಇಂಥದ್ದೆಲ್ಲದನ್ನು ಸಮಾಜದಲ್ಲಿ ನಾವು ನೋಡ್ಬೇಕು. ಬರೀ ಒಳ್ಳೇದೇ ಅಲ್ಲ, ಬೇರೆ ತರದನ್ನು ನೋಡಿದಾಗ ಮಾತ್ರ ಜೀವನ ಒಂದು ಪಕ್ವ ಆಗೋದು. ಅದ್ರ ಬಗ್ಗೆ ಅದ್ರ ಅರ್ಥ ಸರಿಯಾಗಿ ನಮಗ್ ಗೊತ್ತಾಗದೆ ಎಲ್ಲಾದು ನಾವು ನೋಡಿದಾಗ್ಲೇ ನಮ್ಗೆ ಒಂದು ಮೆಚ್ಯೂರಿಟಿ ಅಂತ ನಾವ್ ಏನಂತೀವಿ ಅದು ನಾವು ಪಡೆಯೋದು. ತುಂಬಾ ಒಳ್ಳೆ ಕೆಲಸ ಮೇಡಮ್ ಅದು. ರಿಯಲಿ ಹ್ಯಾಟ್ಸ್ ಆಫ್ ಟು ದ ಫೌಂಡೇಶನ್. ಶೈಲಜಾ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಪ್ರಶ್ನೆ ಇದ್ದರೆ ದಯಮಾಡಿ ಕೇಳಿ. ಡೈರೆಕ್ಟ್ ಶಾರ್ಟ್. ಓಕೆ ಮ್ಯಾಮ್. ಓಕೆ ಮಾಲಿನಿ ಮ್ಯಾಮ್, ತುಂಬಾ ಧನ್ಯವಾದಗಳು ಮೇಡಮ್. ಬಹಳ ಒಳ್ಳೆ ಅದ್ಭುತವಾದ ಟಾಪಿಕ್. ಸಾಮಾಜಿಕ ಒಂದು ಈ ತರದ್ದು ಟಾಪಿಕ್ಗಳು ನಮ್ಗೆ ಬೇಕಾಗಿತ್ತು ಅನಿಸ್ತು ಮೇಡಮ್. ಆಮೇಲೆ ಇಲ್ಲಿ ಕೃತಜ್ಞತಾ ಭಾವನೆ ಒಂದು ಹೇಳಿದ್ರಿ ಮ್ಯಾಮ್. ಯಾವುದೇ ಒಂದು ಸಂತೋಷ ಆಗ್ಲಿ ಮತ್ತೆ ಈಗ ಒಂದು ಥ್ಯಾಂಕ್ಸ್ ಹೇಳೋದ್ರ ಮುಖಾಂತರ ಅಲ್ಲಿ ಒಳಗಡೆ ಎಷ್ಟು ನೀವು ಹೇಳಿದ್ರಲ್ಲ ಮೇಡಮ್, ಈಗ ಇದು ಬರುತ್ತೆ ಅಂತ ಯಾವ ತರ ಅದು ಹ್ಯಾಪಿ ಹಾರ್ಮೋನ್ಸ್ ಆಗ್ಲಿ ಅದ್ರ ಬಗ್ಗೆನೂ ಸುಮಾರು ನೀವು ಇದು ಮಾಡಿದೀರಾ ಮೇಡಮ್. ಅದು ತುಂಬಾನೇ ನಿಜವಾಗ್ಲೂ ಎಷ್ಟು ಅದು ಆಳವಾದ ಅರ್ಥ ಕೊಡ್ತಾ ಇದೆ ಅಂದ್ರೆ, ನಾವು ಆ ತರ ಮಾಡಿದಾಗ, ಗ್ರಾಟಿಟ್ಯೂಡ್ ಮಾಡಿದಾಗ ಬಹಳ ಒಂದ್ ಮನಸ್ಸಿಗೂ ಖುಷಿ ಆಗುತ್ತೆ ಮೇಡಮ್. ಅದ್ರ ಜೊತೆ ನಾವು ಅಲ್ಲಿ ಪರಿಸರನೂ ಅದು ಒಂಥರ ಒಂದು ಸಂತೋಷದ ಭಾವನೆಯಲ್ಲಿ ಉತ್ಪನ್ನ ಆಗುತ್ತೆ ಅಂತ. ಓಕೆ ಮೇಡಮ್. ಇನ್ನೊಂದು ಪ್ರಶ್ನೆ ಏನ್ ಬಂತು ಅಂದ್ರೆ, ಲಾಸ್ಟ್ ಟೈಮ್ ನಾನು ಇದನ್ನ ಅರ್ಧಕ್ಕೆ ಟೈಮ್ ಆಯ್ತು ಅಂತ ಮೇಡಮ್ ಇದು ಮಾಡಿದ್ರು. ಸಾಮಾಜಿಕ ಇದು ಬರುತ್ತೆ ಆ ದಿನ ನೀವು ಕೇಳಿ ಅಂತ ಹೇಳಿದ್ರು. ಅದು ಹೇಳಿದ್ನಲ್ಲ ಮೇಡಮ್ ಲಾಸ್ಟ್ ಟೈಮ್. ಅಂದ್ರೆ ಈಗ ಮಕ್ಕಳದು ಈಗ ಮನೆಯಲ್ಲಿ ಅಷ್ಟೇ ಒಳ್ಳೆ ಸಂಸ್ಕಾರಗಳು ಎಷ್ಟೋ ಜನ ಕಡೆ ನಾವೀಗ ಅದನ್ನೇ ಕೇಳ್ತಾ ಇರ್ತೀವಿ, ಪೇರೆಂಟ್ಸ್ ಅಂದ್ರೆ ಬೆಳಿತಾ ಬೆಳಿತಾ ಹೆರಿಡಿಟಿ ಕಾರಣ ಆಗೋಲ್ಲ, ಸಾಮಾಜಿಕ ಪರಿಸರ, ಅವ್ರ ಫ್ರೆಂಡ್ ಸರ್ಕಲ್ ಕಾರಣ ಆಗುತ್ತೆ ಅಂತ ನೀವು ಹೇಳಿದ್ರಿ. ಅದನ್ನ ಯಾವ ತರ ಅವ್ರು ಈಗ ಎಷ್ಟೋ ಜನ ಮಕ್ಕಳದ್ದು ಇದು ಹೇಳ್ತಾ ಇರ್ತಾರ, ಅವ್ರನ್ನ ಹೆಂಗ ಅದನ್ನ ಇದು ಮಾಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಬಂತು. ನಾವು ಒಳ್ಳೆ ಪರಿಸರ ಕೊಡ್ಲೇಬೇಕಾಗುತ್ತೆ. ಪರಿಸರನೂ ಒಳ್ಳೇದ್ ಕೊಡ್ಬೇಕಾಗುತ್ತೆ ನಾವು.
ಕೊಟ್ಟಾಗ Okay, ma'am. ಮಾತ್ರ ಅದು ಆ ಮಕ್ಕಳು ಚೆನ್ನಾಗಿರ್ತಾರೆ. ಪರಿಸರ ಚೆನ್ನಾಗಿಲ್ಲ ಏಕೆಂತಂದ್ರೆ ಅವ್ನ್ ಫ್ರೆಂಡ್ ಸರ್ಕಲ್ ಚೆನ್ನಾಗಿಲ್ಲ ಅಂತಂದ್ರೆ ನ್ಯಾಚುರಲ್ ಆಗಿ ಮನೇಲಿ ಎಷ್ಟೇ ಒಂದು ಒಳ್ಳೆ ಸಂಸ್ಕಾರ ನಾವು ಕೊಟ್ಟಿದ್ರು ಸಹ ಆ ಫ್ರೆಂಡ್ Okay. ಸರ್ಕಲ್ ಫೋರ್ಸ್ ಹೆಂಗಿರುತ್ತೆ ಅಂತಂದ್ರೆ ಅವನು ಅಡ್ಡದಾರಿ ಹಿಡಿಬಹುದು. ಹಾಗಾಗಿ ತಂದೆ ತಾಯಿಗಳ ಕರ್ತವ್ಯ ಏನು ಅಂತಂದ್ರೆ ಅವ್ನ್ ಫ್ರೆಂಡ್ಸ್ ಯಾರು, ಅವ್ನ್ ಎಲ್ಲೋಗ್ತಾನೆ, ಅವ್ನ್ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತಿರಲ್ಲ. ಅವ್ನ್ಗೇನಾದ್ರೂ ದುಶ್ಚಟಗಳು ಬರ್ತಾ ಇದ್ಯಾ, ಸ್ಮೋಕ್ ಮಾಡಕ್ ಶುರು ಮಾಡಿದಾನ, ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾನ, ಡ್ರಗ್ಸ್ ಪ್ರತಿ ಒಂದು ವಾಚ್ ಮಾಡ್ಲೇಬೇಕು. 25 ವರ್ಷ ಅವ್ರಿಗೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಮುಂಭಾಗದ ಮೆದುಳು ಇನ್ನು ಬೆಳೀತಾ ಇರುತ್ತೆ. ಹದಿಹರೆಯದಲ್ಲಿ ಅವರಿಗೆ ಏನು ಡಿಸಿಷನ್ ಮಾಡೋ ಶಕ್ತಿ ಇರೋದಿಲ್ಲ. ಅವ್ರಿಗೆ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ತುಂಬಾ ಜಾಸ್ತಿ ಆಗ್ತಿರುತ್ತೆ. ತಂದೆ ತಾಯಿಗಳು ಪ್ರತಿ ಹಂತದಲ್ಲೂ ವಾಚ್ ಮಾಡ್ಲೇಬೇಕು. ಒಂದು ದೊಡ್ಡವರಾಗವರೆಗೂ ಅದು ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಏಕೆಂತಂದ್ರೆ ವಾತಾವರಣ ಹೊರಗಡೆ ಅಷ್ಟು ಹಾಳಾಗಿದೆ. ಹಾಗಾಗಿ ಈಗೇನಾಗಿದೆ, ಯಾರಿಗೂ ಸಮಯ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ಮಕ್ಳ ಕಡೆ ಗಮನ ಕೊಡೋಕ್ ಆಗೋದಿಲ್ಲ. ಮಕ್ಳುಗಳು ನ್ಯಾಚುರಲ್ ಆಗಿ ಅಡ್ಡದಾರಿ ಹಿಡಿಯೋದು ಎಲ್ಲ ಹಾಗೆ ಆಗ್ತಾ ಇದೆ. ಅದು ತಪ್ಸೋ ದಾರಿ ಒಂದೇ, ಈಗ ಅದು ನಾವೇ ತಪ್ಸಕ್ಕೆ ಮಾಡ್ಬೇಕು. ಅಲ್ಲಿ ಈಗ ನಾವು ಅಧ್ಯಾತ್ಮದ ಪ್ರಕಾರ ಹೋದ್ರೆ ಹಿಂದಿನ ಜನ್ಮದ ಕರ್ಮಾನುಸಾರ ಅದು ಹೇಳ್ಬಹುದು ಒಂದು. ಅದರ ಜೊತೆ ಈಗ ಅವ್ರನ್ನ ನಾವು ಅಲ್ಲಿ ಗೈಡ್ ಮಾಡ್ಕೊಂಡು ಹೋಗಿರ್ತಾರೆ ಎಷ್ಟೋ ಪೇರೆಂಟ್ಸ್, ಬಟ್ ಅಲ್ಲೂ ಮತ್ತೆ ಎಷ್ಟೋ ಆತರ ಅಡ್ಡದಾರಿ ಶೈಲಜಾ ಹಿಡಿತಾ ಮ್ಯಾಮ್, ಹೋಗಿದ್ದಾರೆ. ಶೈಲಜಾ ಮ್ಯಾಮ್, ಹಾ, ಅಡಾಲಸೆನ್ಸ್ ಬಗ್ಗೆ ನಾನೇ ನಿಮಗೆ ಕ್ಲಾಸ್ ತಗೋತೇನೆ ಅಂತ ಹೇಳಿದ್ದೇನೆ. ಐ ವಿಲ್ ಡೂ ಇಟ್ ನೆಕ್ಸ್ಟ್ ಸಿಲೆಬಸ್ ಹೌದಾ? ಅಲ್ಲಿ. ನಂಗೆ ಅದು ನಾನೇ ಕೊಡ್ತೇನೆ ಆ ಕ್ಲಾಸ್, ನಾನೇ Okay. ಕೊಡ್ತೇನೆ. ಸರಿ ಸರಿ. ನನಗೆ ನೆನಪಿದೆ, ಐ ಆಮ್ ಪ್ರಿಪೇರಿಂಗ್. ನಾನೇ ಕೊಡ್ತೇನೆ. ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು Okay. ಮ್ಯಾಮ್, ನಳಿನಿ ಮ್ಯಾಮ್, ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. Okay. ಶಶಿಕಲಾ ಮ್ಯಾಮ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಶಾರ್ಟ್ ಆಗಿ ಪ್ರಶ್ನೆ ಕೇಳಿ ಧ್ಯಾನಕ್ಕೆ ಟೈಮ್ ಆಯ್ತು. ಮೇಡಮ್ ಏನಿಲ್ಲ ಮೇಡಮ್, ಎಲ್ಲದನ್ನು ತುಂಬಾ ಸೈಂಟಿಫಿಕ್ ಆಗಿ ಹೇಳ್ತಾರಲ್ಲ, ಎಲ್ಲರ ತಲೆಗೂ ಅದು ಕುಟ್ಟಿ ಒಳಗಡೆ ಕಳಿಸ್ದಂಗ ಆಗತ್ತೆ. ಅದು ನನ್ಗೆ ಬಹಳ ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಈ ಸೈನ್ಸ್ ಏನು ಅಂತ ಗೊತ್ತಿಲ್ಲದೆ ಇದ್ದವ್ರಿಗೂ ಹೋಗಿದೆ ಅಂತ ಅನ್ಕೋತೀನಿ ನಾನು. ಅದನ್ನ ಬಹಳ ಸವಿವರಾಗಿ ತಿಳಿಸ್ತೀರಾ ಮೇಡಮ್. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ನನ್ಗನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ಇನ್ನೊಂದು ಹೇಳ್ತಾರೆ, ಈ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ಮೊದ್ಲು ನಮ್ಮ ಮನೇಲೆಲ್ಲ ಏನ್ ಹೇಳೋರು ಅಂದ್ರೆ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಆ ಥ್ಯಾಂಕ್ಸ್ ಒಂದನ್ನ ಬ್ರಿಟಿಷರು ಬಿಟ್ಟೋಗ್ಬಿಟ್ರು. ಇದನ್ನ ಥ್ಯಾಂಕ್ಸ್ ಅಂತ ಹೇಳಿ, ಥ್ಯಾಂಕ್ಸ್ ಒಂದು ಸಾರಿ ಒಂದು ಬ್ರಿಟಿಷರ ಬಳುವಳಿ ಅಂತ ಹೇಳೋರು. ಈಗ ನನಗೆ ಗೊತ್ತಾಗ್ತಿದೆ ಈ ಸಾರಿ ಥ್ಯಾಂಕ್ಸ್ ನ ಬೆಲೆ ಏನು ಅಂತ. ಖಂಡಿತವಾಗ್ಲು ಈ ಥ್ಯಾಂಕ್ಸ್ ಮಾಡೋದು ನಮ್ಗೆ ಒಳ್ಳೇದು ಅನ್ನೋದು ಈಗ ಗೊತ್ತಾಗ್ತಿದೆ ಮೇಡಮ್. ಇನ್ನು ಮುಂದೆ ನಾನು ಆ ಒಂದು ಚಾನ್ಸ್ ತಪ್ಪಿಸ್ಕೊಳ್ಳಲ್ಲ ಅಂತ ಅನ್ಕೋತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕೆಟ್ಟದ್ ಮಾಡಿದವ್ರಿಗೂ ಥ್ಯಾಂಕ್ ಯು ಹೇಳ್ಬೇಕಂತೆ. ಏಕೆಂತಂದ್ರೆ ಅವರಿಂದ ನಾವು ಪಾಠ ಕಲಿತೀವಿ. ಹಾಗಾಗಿ ಥ್ಯಾಂಕ್ ಯು ಅನ್ನೋದನ್ನ ಮ್ಯಾಕ್ಸಿಮಮ್ ಬಳಸಿ ಅಂತಾರೆ. ಎಷ್ಟು ಸಾಧ್ಯನೋ ಅಷ್ಟು ಬಳಸಿ ಅಂತಾರೆ. ಥ್ಯಾಂಕ್ ಯು ವೆರಿ ಮಚ್. ರಘುನಾಥ್ ಸರ್, ಮೇಡಮ್ ಒಂದು ಥ್ಯಾಂಕ್ಸ್ ಹೇಳಿಪ್ಪ. ಸಾರಿ ಮ್ಯಾಮ್, ಮಾಲಿನಿ ಮೇಡಮ್, ನಿಮ್ಮಿಂದ ನಾವು ಪಡ್ಕೊಳ್ಳೋದು ತುಂಬಾನೇ ಇದೆ, ಬಟ್ ನಮ್ಗೆ ಟೈಮ್ ರಿಸ್ಟ್ರಿಕ್ಷನ್. ಎಸ್ ಮೇಡಮ್, ಎಸ್. ನಿಮ್ಮನ್ನ ಬಿಡಲ್ಲ, ಇದನ್ನ ಮತ್ತೆ ಮುಂದುವರ್ಸಿ ಕೇಳ್ಕೊಂಡು ಬರ್ತಾ ಇರ್ತೇವೆ. ಹಾಗಾಗಿ ಓಕೆ. ಎಸ್ ರಘುನಾಥ್ ಸರ್. ನನ್ನದೊಂದು ಸಣ್ಣ ಪ್ರಶ್ನೆ ಮೇಡಮ್. ಹೇಳಿ. ಸರಿ ಮೇಡಮ್, ಈ ಸಾಧು ಸಂತರೆಲ್ಲ ಇರ್ತಾರಲ್ಲ, ಅವರೆಲ್ಲ ನಮ್ ಸಮಾಜದ ಜೊತೆ ಸಾಮಾಜಿಕವಾಗಿ ಅಷ್ಟು ಅವ್ರ ಸಮಾಜದಿಂದ ಅಂತರನೇ ಕಾಯ್ದುಕೊಂಡಿರ್ತಾರೆ. ಬಟ್ ಅವ್ರ ಬಗ್ಗೆ ಲೈಕ್ ಅವ್ರದ್ದು ಆರೋಗ್ಯ, ಅವ್ರ ಸ್ಥಿತಿ ಎಲ್ಲ ಚೆನ್ನಾಗಿರುತ್ತಲ್ಲ ಮೇಡಮ್, ಅದೇ ಹೇಗೆ ಅಂತ ಅವರು ಸದಾ ಕಾಲ ಇಲ್ಲ ಅವ್ರ ಏನಂತಂದ್ರೆ, ನಮ್ಗೆ ಸಮಾಜದಲ್ಲಿ ಎಲ್ಲರಿಗೂ ಧ್ಯಾನ ಮಾಡೋದೇ ಆಗ್ಲಿ, ಈಗ ಸಾಧು ಸಂತರು ಮಾಡೋ ಪ್ರಾಕ್ಟೀಸ್ ಎಲ್ಲರಿಗೂ ಮಾಡಕ್ ಆಗಲ್ಲ. ಮಾಡಕ್ ಆಗದೆ ಇರೋದಕ್ಕೆ ಇದೇ ಶಾರ್ಟ್ ಕಟ್. ಥ್ಯಾಂಕ್ ಯು ಹೇಳೋದು, ಡೊನೇಷನ್ ಮಾಡೋದು, ಫರ್ಗಿವ್ನೆಸ್, ಇದೆಲ್ಲ ಶಾರ್ಟ್ ಕಟ್. ಇದು ಸಣ್ಣದು. ಅದು ಅವ್ರೆಲ್ಲ ಏನು ಅಂತಂದ್ರೆ ಇನ್ನೂ ಬೇರೆ ಹಂತದಲ್ಲಿ ಮಾಡ್ತಾ ಇರ್ತಾರ. ಅವ್ರು ಭಗವಂತನಿಗೆ ಸಂಪೂರ್ಣವಾಗಿ ಸರೆಂಡರ್ ಆಗಿರ್ತಾರ. ಅವ್ರೇನು ಸುಮ್ನೆ ಇರೋದಿಲ್ಲ, ಸಂಪೂರ್ಣ ಸರೆಂಡರ್ ಆಗಿರ್ತಾರೆ, ಧ್ಯಾನ ಮಾಡ್ತಾರೆ. ಅವ್ರು ದಾಸರು ಅಂತ ಅಂತಾರಲ್ಲ, ಪುರಂದರ ದಾಸರು ಕನಕದ ದಾಸ ಅಂತಂದ್ರೆ ನಾನು ಕಂಪ್ಲೀಟ್ ಸರೆಂಡರ್ ಆಗೋಗಿದ್ದೀನಿ ನಿನಗೆ ಅಂತ, ನಾನ್ ನಿನ್ ದಾಸ, ಸರ್ವೆಂಟ್ ಅಂತ. ಅಂದ್ರೆ ಆ ಮಟ್ಟಕ್ಕೆ ಅವರು ಅಲ್ಲಿ ಸರೆಂಡರ್ ಆಗೋಗಿರ್ತಾರೆ. ಹಾಗಾಗಿ ಅವ್ರಿಗೇನು ಈ ಸಣ್ಣ ಪುಟ್ಟ ನಾವು ನೀವು ಮಾಡೋ ಅಂತದ್ದು ಏನು ಬೇಕಾಗಿಲ್ಲ, ಅದಕ್ಕಿಂತ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ ಅವರು. ಪ್ರಶ್ನೆಗೆ ಅದ್ಭುತವಾದ ಉತ್ತರ ಮ್ಯಾಮ್ ಇದು. ಲೈಕ್ ನನ್ನ ಈ ವೇ ಥಿಂಕ್ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಮೇಡಮ್. ಈ ತರದ ಪದೇ ನಿಮ್ಮನ್ನ ಕರ್ಸ್ಕೋಬೇಕು. ಹಾಗೆ ನೀವು ಕೊಡ್ತಿರ್ತಕ್ಕಂತ ಜ್ಞಾನ ಈಸಿಯಾಗಿ ಎಲ್ರಿಗೂ ತಲೆಯಲ್ಲಿ ಹೋಗುತ್ತೆ. ಈಗಿನ ಕಾಲಮಾನದಲ್ಲಿ ಮತ್ತೆ ಈಗ ಇರೋ ಜೀವನ ಶೈಲಿಗೆ ಇವೆಲ್ಲದು ಮುಖ್ಯ ಅಂತ ಭಾವಿಸಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವಾರ ಪ್ಲೀಸ್ ಬರ್ತಾ ಇರಿ ಮೇಡಮ್ ನಮ್ ಕ್ಲಾಸ್ಗೆ, ಜ್ಞಾನ ಕೊಡ್ತಾ ಇರಿ.
ಮಾತು ಬರ್ತಾರೆ. ವಿತ್ ಮಾಲಿನಿ ಅಂತ ಒಂದು ಯೂಟ್ಯೂಬ್ ಇದೆ. ಅದು ಹಾ. ಇದು ಬೇರೆ ತರದ್ದು ಕಮರ್ಷಿಯಲ್ ಅಲ್ಲ, ಮಾತು ವಿತ್ ಮಾಲಿನಿ ಅಂತ. 400 ವಿಡಿಯೋಗಳಿದೆ ಅದ್ರಲ್ಲಿ. ನೀವು ಅದನ್ನ ನೋಡ್ಬೋದು. 400 ವಿಡಿಯೋಸ್ ಇದೆ. ನಿಮ್ಗೊಂದು ವರ್ಷ Yes. ಬೇಕಾಗುತ್ತೆ ನೋಡೋದಾದ್ರೆ, ದಿನ ನೋಡೋದಾದ್ರೆ. ಹ್ಮ್. ಸುಮ್ಮನೆ ನೀವು ನೋಡ್ತಾ ಹೋದ್ರೆ ಬೇರೆ ಲೆವೆಲ್ಗೆ ನಾವು ಎಲಿವೇಟ್ ಆಗ್ಬೋದು. ಅಷ್ಟು ವಿಚಾರ ತರ ಇದೆ ಅದು. ಪ್ರತಿ ಒಬ್ರಿಗೂ ಅರ್ಥ ಆಗ್ಬೇಕು ಆ ತರ. ತುಂಬಾ ಸಿಂಪಲ್ ಆಗಿ ಹೇಳಿದೀನಿ. ಹೌದು. ಅದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅದೇನ್ ಕಮರ್ಷಿಯಲ್ ತರ ಬೇರೆ ಮಾನಿಟೈಸೇಷನ್ ನಾನು ಮಾಡಿಲ್ಲ ಇದುವರೆಗೂ. ಜನರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರೋದು. ಹಾಗಾಗಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಶೇರ್ ಮಾಡಿ. ತುಂಬಾ ವಿಚಾರಗಳಿದೆ ಅದು. ತುಂಬಾ 400 ವಿಡಿಯೋಸ್ ವಿಶಿಷ್ಟ ಇದೆ. ಇದೆ ಮೇಡಮ್, ಅದು ತುಂಬಾ ವಿಶಿಷ್ಟ ಆಗಿದೆ. ಹೌದು. ನಾನು ನೋಡ್ತೇನೆ ಪುರ್ಸತ್ತಾದಾಗೆಲ್ಲ. ತುಂಬಾ ನಾನು ಕೂಡ ಅಂಥದ್ದು ಹೌದು. ಬೇರೆ. ಎಸ್, ನೋಡ್ತೀನಿ ಬಹಳ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ನೆಕ್ಸ್ಟ್ ವೀಕ್ ನಲ್ಲಿ ನಾವು ಮತ್ತೆ ಭೇಟಿ ಆಗೋಣ ಅಂತ ಹೇಳ್ಕೊಂಡು ಎಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ನಮ್ಮ ಧ್ಯಾನದ ಸಮಯ ಆಯಿತು. ಇವತ್ತು 30 ನಿಮಿಷಗಳ ಮಾತ್ರ ಧ್ಯಾನಕ್ಕೆ ನಾವು ರಿಸ್ಟ್ರಿಕ್ಟ್ ಆಗೋಣ. ಎಲ್ಲರೂ ಸಹ ಒಂದು ಲೋಟ ನೀರನ್ನ ಸೇವನೆಯನ್ನ ಮಾಡಿ, ಎಲ್ಲರೂ ಸಹ ಲೈಟ್ ಆಫ್ ಮಾಡ್ಕೊಳ್ಳಿ. ಒಂದು ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಆ ನೀರನ್ನ ಸೇವಿಸಿ. ಕನ್ನಡಕ ಧರಿಸಿದಂಥ ಪಕ್ಷದಲ್ಲಿ ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಧ್ಯಾನ ಆದ ನಂತರ ಅದನ್ನ ತರಿಸ್ಕೊಳ್ಬಹುದು. ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಕೆಳಗಿಟ್ಟು ಕೂತ್ಕೊಂಡಿರುವವರು ತಮ್ಮ 2 ಕಾಲುಗಳನ್ನ ಈ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಜೊತೆಗೆ ಕೈಯನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಪುರುಷರು ತಮ್ಮ ಬಲ ಹೆಬ್ಬೆಟ್ಟಿನ ಎಡ ಹೆಬ್ಬೆಟ್ಟಿನ ಮೇಲೆ ಬಲ ಹೆಬ್ಬೆಟ್ಟನ್ನಿಟ್ಟು ಲಾಕ್ ಮಾಡ್ಕೊಳ್ಳಿ. ಮಹಿಳೆಯರು ತಮ್ಮ ಬಲ ಹೆಬ್ಬೆಟ್ಟಿನ ಮೇಲೆ ಎಡ ಹೆಬ್ಬೆಟ್ಟನ್ನ ಇಟ್ಟು ಲಾಕ್ ಮಾಡಿಕೊಂಡು ಕೂತ್ಕೊಳ್ಳಿ. ಎಲ್ಲರ ಬೆನ್ನು ನೇರವಾಗಿ ನೆಟ್ಟಗೆ ಇರಲಿ. ಕುತ್ತಿಗೆನೂ ಸಹ ನೆಟ್ಟಗೆ ಇಟ್ಟುಕೊಳ್ಳಿ. ಕೆಳಗೆ ಕೂತಿರುವವರು ಒಂದು ಮ್ಯಾಟ್ ಅಥವಾ ಬಟ್ಟೆಯನ್ನು ಹಾಕೊಂಡು ಕೂತ್ಕೊಳ್ಳಿ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತಿರುವವರು ಅದೇ ಸ್ಥಿತಿಯಲ್ಲಿ ಇದ್ದು ತಮ್ಮ ಕೈಗಳನ್ನು ಲಾಕ್ ಮಾಡಿಕೊಂಡು, ಎಲ್ಲರೂ ಸಹ ಲಾಕ್ ಮಾಡಿದ ಕೈಗಳನ್ನು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಂಡು ಕೂತ್ಕೊಳ್ಳಿ. ಎಲ್ಲರೂ ಸಹ ಮುಖದಲ್ಲಿ ಒಂದು ಮಂದಹಾಸವನ್ನ ತಂದು ತಮ್ಮ 2 ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ನಾವು ಇವತ್ತು 20 ನಿಮಿಷಗಳ ಕಾಲ ನಾವು ಸಂಗೀತ ಧ್ಯಾನವನ್ನ ಮಾಡಿ, ಆ ನಂತರ ನಾವು ಶೂನ್ಯ ಧ್ಯಾನವನ್ನ ಮಾಡೋಣ. ನಮ್ಮ ಈ ಧ್ಯಾನಕ್ಕೆ ಆನಾಪಾನ ಸತಿ ಧ್ಯಾನ ಅಂತ ಪತ್ರಿಜಿಯವರು ಈ ಕಲ್ಪನೆ ನಮಗೆ ತಂದುಕೊಟ್ಟಿದ್ದಾರೆ. ಆನ ಅಂತ ಹೇಳಿದ್ರೆ ನಾವು ಒಳಗೆ ತೆಗೆದುಕೊಳ್ಳತಕ್ಕಂಥ ಉಸಿರು, ಪಾನ ಅಂತಂದ್ರೆ ನಾವು ಹೊರಗೆ ಬಿಡತಕ್ಕಂತಹ ಉಸಿರು. ಇದನ್ನ ಗಮನಿಸಿದಾಗ ಆಗತಕ್ಕಂತಹ ಮಿಲನವೇ ಸತಿ ಧ್ಯಾನ. ಈ ಧ್ಯಾನ ಅಥವಾ ನಾವು ಆಡತಕ್ಕಂಥ ಉಸಿರೇ ನಮ್ಮ ಪ್ರಾಣಶಕ್ತಿ. ಈ ಉಸಿರಿನಿಂದಲೇ ನಮ್ಮ ಈ ಶರೀರ, ಈ ಪ್ರಾಣ ಇರತಕ್ಕಂಥದ್ದು. ಉಸಿರಿದ್ದರೆ ನಾವು ಶಿವ ಅಂತ ಹೇಳ್ತೇವೆ, ಉಸಿರಿಲ್ಲ ಅಂದ್ರೆ ಇದು ಶವ ಆಗ್ತದೆ. ಆದ್ದರಿಂದ ನಮ್ಮ ಎಲ್ಲರ ಗಮನ ಕೇವಲ ನಮ್ಮ ಉಸಿರಿನ ಕಡೆನೇ ಇದ್ದು ನಾವು ಧ್ಯಾನವನ್ನ ಪ್ರಾರಂಭ ಮಾಡೋಣ. Manifestation is not magic, it is physics. Most people think the law of attraction is about
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರ ಗಮನ ಕೇವಲ ತಾವಾಡುವ ಉಸಿರಿನ ಮೇಲೆ ಇರಲಿ.
ಮಾಸ್ಟರ್ಸ್, ಇನ್ನು 5 ನಿಮಿಷಗಳ ಧ್ಯಾನ. ಯಾರು ಸಹ ಕಣ್ಣು ತೆರೆಯಬೇಡಿ. ಮಾಸ್ಟರ್ಸ್, ಇನ್ನು 10 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ಸಹಜ ಸ್ಥಿತಿಗೆ ಬನ್ನಿ. ಕಣ್ಣು ತೆರೆಯಬೇಡಿ. ಎಲ್ಲರೂ ಸಹ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಕೇವಲ 5 ಸೆಕೆಂಡುಗಳು. 1, 2, 3, 4, 5. ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳ ಹಸ್ತಗಳನ್ನು ನೋಡುತ್ತಾ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಧ್ಯಾನವನ್ನು ಮುಂದುವರಿಸಲಿಕ್ಕೆ ಇಚ್ಛಿಸುವವರು ಧ್ಯಾನವನ್ನು ಮುಂದುವರಿಸಬಹುದು. ಧ್ಯಾನವನ್ನು ಮಾಡಿದ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ಹೃದಯಪೂರ್ವಕ ವಂದನೆಗಳು. ಹಾಗೆಯೇ ಈ ಒಂದು ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆ ಹಾಗೂ ನಮ್ಮ ಶರೀರಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನ ಹೇಳೋಣ. ಮಾಸ್ಟರ್ಸ್, ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಧ್ಯಾನವನ್ನ ಮುಂದುವರಿಸೋರು ನಾನು ಈಗಲೇ ಹೇಳಿದೆ, ಧ್ಯಾನವನ್ನ ಮುಂದುವರಿಸಬಹುದು. ಹಾಗೇನೆ 11 ಗಂಟೆಯಿಂದ ನಾಳೆ ಬೆಳಿಗ್ಗೆ 4 ಗಂಟೆವರೆಗೆ ಇರತಕ್ಕಂತಹ ಧ್ಯಾನಕ್ಕೂ ಸಹ ಜಾಯಿನ್ ಆಗಬಹುದು. ಯಶೋಧ ಮ್ಯಾಮ್, ಎಲ್ರಿಗೊಂದು ಧನ್ಯವಾದ ಹೇಳಿ. ಯಶೋಧ ಮ್ಯಾಮ್ ನಿದ್ರೆ ಮಾಡಿದ್ದಾರೆ ಅನ್ಸುತ್ತೆ. ರಘುನಾಥ್ ಸರ್? ಹಾ ಮ್ಯಾಮ್, ಹೇಳ್ತೀನಿ. ಎಲ್ಲರಿಗೂ ಧ್ಯಾನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನಮಗೆ ಈ ಧ್ಯಾನ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ ಫೌಂಡೇಶನ್ಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಗೆಲ್ರಿಗೂ ಧ್ಯಾನ ಮಾಡಿಸ್ತಿರ್ತಕ್ಕಂಥ ರೇವತಿ ಮೇಡಮ್ಗೂ ಕೂಡ ಹೃತ್ಪೂರ್ವಕವಾದ ಥ್ಯಾಂಕ್ ಯು. ದೆನ್ ಪ್ರಕೃತಿ ಮಾತೆಗೂ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನನ್ನ ಇಬ್ರು ಕೋ ಹೋಸ್ಟ್ಗಳಿಗೂ ಸಹ ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಹಾಗೆ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮನ ಇಲ್ಲಿಗೆ ನಾವು ಸಂಪನ್ನಗೊಳಿಸೋಣ.